ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಹೆಚ್ಚಿನ ಅಧ್ಯಯನ ಮತ್ತು ಉದ್ಯೋಗಕ್ಕಾಗಿ ವಿದೇಶಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಆಯ್ಕೆಯ ಮುನ್ನ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಏನೆಲ್ಲ ಯೋಜನೆ ತಯಾರಿಗಳ ಅಗತ್ಯ ಇದೆ, ಯಾವೆಲ್ಲ ಸವಾಲುಗಳು ಎದುರಾಗಬಹುದು, ಮಾಹಿತಿ ಆಧಾರಿತ ನಿರ್ಧಾರ ಎಷ್ಟು ಮುಖ್ಯ, ಇವೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಸ್ಟುಡಿಯೋದಲ್ಲಿ ಇಂದು ನಮ್ಮ ಜೊತೆ ವಿದೇಶಿ ಶಿಕ್ಷಣ ತಜ್ಞರಾದ ಮೈಸೂರಿನ ವಿನಯ್ ಕುಮಾರ್ ಕೆ ಅವರಿದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಸರ್, ಈಗ ಪ್ರತಿ ವರ್ಷ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶಗಳಿಗೆ ಹೋಗ್ತಾ ಇದ್ದಾರೆ? ಈಗ ಆನ್ಲೈನ್ ಎಜುಕೇಶನ್, ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ಬಂದ್ಮೇಲೂ ಕೂಡ ಏನಾದ್ರೂ ಬದಲಾವಣೆ ನಿಮ್ಗೆ ಕಂಡು ಬರ್ತಿದ್ಯಾ? ಮೊದಲನೇದಾಗಿ ಧನ್ಯವಾದಗಳು. ಈಗ 2026 ಇಸವಿ ನಮಗೆ ಸಿಕ್ಕಿರುವಂತಹ ಸರ್ವೆ ಪ್ರಕಾರದಲ್ಲಿ 18 ಲಕ್ಷ ಜನ 86 ದೇಶಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ಹೋಗ್ತಾರೆ ನಮ್ಮ ಭಾರತದಿಂದ. ಅದರಲ್ಲಿ ಅತಿ ಹೆಚ್ಚು ಜನ ಹೋಗುವಂಥದ್ದು ಒಂದು ಅಮೆರಿಕ, ಇನ್ನೊಂದು ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, UK, ಐರ್ಲ್ಯಾಂಡ್. ಇದು ಇಂಗ್ಲಿಷ್ ಮಾತಾಡುವಂತ ದೇಶಗಳು. ಇಲ್ಲಿಗೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ನಮ್ಮ ದೇಶದಲ್ಲೂ ಇಂಗ್ಲಿಷ್ ಅನ್ನೋದು ಮಾಧ್ಯಮವಾಗಿ ಬಳಸ್ಕೊಂಡು ಪ್ರೈಮರಿ ಎಜುಕೇಶನ್ ಇಂಗ್ಲಿಷ್ ಅಲ್ಲೇ ಮಾಡೋದ್ರಿಂದ ಇಲ್ಲಿಗೆ ಹೋಗುವಂತಹ ಸ್ಟೂಡೆಂಟ್ಸ್ಗಳು ಅತಿ ಹೆಚ್ಚು. ಇದನ್ನು ಬಿಟ್ಟು ಯುರೋಪ್ ಅಲ್ಲಿ 26 ದೇಶಗಳಿಗೆ, 51 ದೇಶಗಳಲ್ಲಿ 26 ದೇಶಗಳು ಅಂದ್ರೆ ಶಾಂಗನ್ ಕಂಟ್ರೀಸ್ ಅಂತ ಹೇಳ್ತೀವಿ, ಇಲ್ಲಿಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳು ಹೋಗುವಂಥದ್ದು. ಇದರಲ್ಲಿ ನಮಗೆ ಸಿಕ್ಕಿರುವಂತಹ ಅಂದಾಜು ಪ್ರತಿ ವರ್ಷ ಹೋಗುವಂತದ್ದು 18 ಲಕ್ಷ ಜನ. ಆನ್ಲೈನ್ ಎಜುಕೇಶನ್ ಬಂದ ಮೇಲೂ, ವರ್ಕ್ ಫ್ರಮ್ ಹೋಮ್ ಬಂದ ಮೇಲೂ ಯಾಕೆ ಸ್ಟೂಡೆಂಟ್ಸ್ಗಳು ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಮೊದಲನೇದು, ಮತ್ತೆ ಹಣ ಸಂಪಾದನೆ ಎರಡನೇದು, ಮತ್ತೆ ಲೈಫ್ ಸ್ಟೈಲ್ ಮೂರನೇದು. ಈ ಮೂರನ್ನು ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಈಗಿನ ಜನರೇಷನ್ ಮಕ್ಕಳು, ಜೆನ್ಜಿ ಕಿಡ್ಸ್ ಅಂತ ನಾವೇನ್ ಕರಿತಾ ಇದೀವಿ, ಈಗಿನ ಮಕ್ಕಳು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಟ್ GPT, ಡಾಟಾ ಸೈನ್ಸ್ ಇಂತಹ ಎಲ್ಲಾ ಕೋರ್ಸ್ಗಳು ಬಂದಿದ್ರು ಇದು ಸರ್ಟಿಫೈಡ್ ಕೋರ್ಸ್ಗಳಾಗಿರುತ್ತೆ. ಆದ್ರೆ ಹೊರದೇಶಕ್ಕೆ ಹೋಗ್ಬೇಕು ಅಂದ್ರೆ ನಾವು ಅಲ್ಲೇ ಶಿಕ್ಷಣನ ಪಡ್ಕೊಂಡು ಬಂದಿರಬೇಕು. ಯಾವೆಲ್ಲ ಕೋರ್ಸ್ಗಳಿಗೆ ಯೂಶಲಿ ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ಸರ್? ಅಲ್ಲೇ ಶಿಕ್ಷಣಗಳಿಗೆ ಯಾವ್ಯಾವ್ದಕ್ಕೆ ಹೋಗ್ತಾರೆ ಅಂದ್ರೆ, ಒಂದು ಇವ್ರು ಹೋಗುವಂತದ್ದು MS ಮಾಡೋದಕ್ಕೆ, ಇಲ್ಲ MTech ಮಾಡೋದಕ್ಕೆ, ಇಲ್ಲ MBA ಮಾಡೋದಕ್ಕೆ, ಇಲ್ಲ ಅಂದ್ರೆ ಹೆಲ್ತ್ ಕೇರ್ ಕೋರ್ಸಸ್ಗಳು ಅಂದ್ರೆ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಇಮ್ಯುನಾಲಜಿ, ಜೆನೆಟಿಕ್ಸ್. ಇದನ್ನ ಬಿಟ್ರೆ ಇವ್ರು ಹೋಗುವಂತದ್ದು ವೊಕೇಶನಲ್ ಡಿಗ್ರಿ ಪ್ರೋಗ್ರಾಮ್ಸ್ಗಳು. ಅದ್ ಬಿಟ್ರೆ ಹೆಲ್ತ್ ಕೇರ್ ಸ್ಟ್ರೀಮ್ಸ್ ಅಲ್ಲಿ ಬರುವಂತ ನರ್ಸಿಂಗ್ ಮತ್ತೆ ಡೆಂಟಲ್ ಅಸಿಸ್ಟೆಂಟ್, ಇಲ್ಲ MD ಮಾಡ್ತೀನಿ, ಇಲ್ಲ ಅಂದ್ರೆ ರಿಸರ್ಚ್ ಹೋಗ್ತೀನಿ ಅಂದ್ರೆ ಹೋಗುವಂತಹ ಕೋರ್ಸ್ಗಳು ಆಗಿರುತ್ತಮ್ಮ. ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಅಧ್ಯಯನ ಮಾಡೋದ್ರಿಂದ ಅವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಥವಾ ಅವ್ರ ಪರ್ಸ್ಪೆಕ್ಟಿವ್, ದೃಷ್ಟಿಕೋನ, ಅದರಲ್ಲಿ ಏನಾದ್ರೂ ಚೇಂಜಸ್ ಕಂಡು ಬರುತ್ತಾ? ಹೌದು, 100% ಇದರಲ್ಲಿ ಚೇಂಜಸ್ ಕಂಡು ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಇರೋಂತಹ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ಲಿ ಥಿಯರಿ, 75% ಥಿಯರಿ, ಇನ್ನ 25% ಬಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುತ್ತೆ. ಅದೇ ಹೊರದೇಶಗಳಲ್ಲಿ 75% ಪ್ರಾಕ್ಟಿಕಲ್ ಆಗಿ ಲಾಸ್ಟ್ 25% ಥಿಯರಿ ಆಗಿರುತ್ತೆ. ಅವರು ಪ್ರಾಕ್ಟಿಕಲ್ ಅಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ ಅವ್ರಿಗೆ ಅಲ್ಲಿ ಅಸೈನ್ಮೆಂಟ್ಸ್ ಗಳಿರುತ್ತೆ, ಇಂಟರ್ನ್ಶಿಪ್ ಗಳಿರುತ್ತೆ. ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಅವರು ವೈವಾ ಅಟೆಂಡ್ ಮಾಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಅವರು ಥೀಸಿಸ್ ಸಬ್ಮಿಟ್ ಮಾಡ್ತಾ ಹೋಗ್ತಾರೆ. ನಮ್ದ್ರಲ್ಲಿ ಎಲ್ಲ ಥಿಯರಿನಲ್ಲಿ ನಾವು ಎಕ್ಸಾಮ್ ಗಳನ್ನ ಬರೀತಾ ಹೋಗ್ತೀವಿ. ಲಾಸ್ಟ್ ಗೆ ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೆ. ಪ್ರಾಕ್ಟಿಕಲ್ ಅಲ್ಲಿ ನಾವು ಅಸೈನ್ಮೆಂಟ್ಸ್ ನ ಮಾಡ್ತೀವಿ, ಇಂಟರ್ನಲ್ ಅಸೆಸ್ಮೆಂಟ್ಸ್ ಗಳನ್ನ ಮಾಡ್ತೀವಿ, ಆಮೇಲೆ ಥೀಸಿಸ್ ನ ನಾವು ಸಬ್ಮಿಟ್ ಮಾಡ್ತೀವಿ. 25 ಭಾಗ ಪ್ರಾಕ್ಟಿಕಲ್, 75 ಭಾಗ ಥಿಯರಿ. ಅಲ್ಲಿ 75 ಭಾಗ ಪ್ರಾಕ್ಟಿಕಲ್, 25 ಭಾಗ ಥಿಯರಿ. ಇದನ್ನ ನಾವು ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ, ಹ್ಯಾಂಡ್ ಬೇಸ್ಡ್ ಲರ್ನಿಂಗ್ ಅಂತಾನು ಕೂಡ ನಾವು ಹೇಳ್ತೀವಿ. ಅಲ್ಲಿ ಸ್ಕಿಲ್ ಓರಿಯೆಂಟೆಡ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಗಳು ಅಲ್ಲಿಗೆ ಹೋದಾಗ ಕಷ್ಟನೂ ಅನುಭವಿಸ್ತಾರೆ, ಜೊತೆನಲ್ಲಿ ಒಂದು ಸಲ ಕಷ್ಟ ಅನುಭವಿಸ್ಕೊಂಡು ಹೊರಗಡೆ ಬಂದಾದ್ಮೇಲೆ ಅವರು ಉತ್ತಮವಾದ ಜೀವನನ ರೂಪಿಸ್ಕೊಳ್ತಾರೆ. ಏನೆಲ್ಲ ಸವಾಲುಗಳನ್ನ ಅಲ್ಲಿ ವಿದ್ಯಾರ್ಥಿಗಳು ಎದುರುಗೊಳ್ಬೇಕಾಗುತ್ತೆ? ಹೌದು, ಏನು ಕಷ್ಟಗಳು ಅಂದ್ರೆ, ಮೊದಲನೇದು ಬರುವಂತದ್ದು ನಮ್ಮ ದೇಶದಲ್ಲಿ ಏನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ, ಇಲ್ಲಿಂದ ಹೊರಗಡೆ ಹೋಗ್ಬೇಕಾರೆ ಬರೀ ಎಕ್ಸಾಮ್ ಪಾಸ್ ಮಾಡ್ಬಿಟ್ರೆ ಸಾಕು. ಈ ಏನೇನ್ ಎಕ್ಸಾಮ್ಸ್ ಗಳು ಅಂದ್ರೆ, ಈಗ ನಮ್ದು 10th PUC ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ, ಟ್ರಾನ್ಸ್ಕ್ರಿಪ್ಟ್ ಇರುತ್ತೆ, ಮತ್ತೆ ನಮ್ದು ಪಾಸ್ಪೋರ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಜೊತೆನಲ್ಲಿ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಅಂತ ಇರುತ್ತೆ. ಈಗ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ಹೋಗ್ಬೇಕು ಅಂದ್ರೆ IELTS ಅಂತ ಒಂದು ಎಕ್ಸಾಮ್ ಬರುತ್ತೆ, ಇದನ್ನ ಬರೀಬೇಕಾಗುತ್ತೆ. ಇಲ್ಲ TOEFL ಅಂತ ಎಕ್ಸಾಮ್ ಬರೀಬೇಕು. ಈ ಎರಡು ಎಕ್ಸಾಮ್ ಗಳನ್ನ ಬರೆದು ಅದರಲ್ಲಿ ಒಂದು ಮಿನಿಮಮ್ 6.5 ಇಂದ 7 ಸ್ಕೋರ್ ಬರಬೇಕಾಗುತ್ತೆ IELTS ಅಲ್ಲಿ. ಸೊ ಈ ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅವಾಗ ಮಾತ್ರನೇ ಅವರು ನಮಗೆ ಆಫರ್ ಲೆಟರ್ ಅನ್ನು ಕೂಡ ಕಳಿಸ್ಕೊಡುವಂತದ್ದು, ಯಾಕಂದ್ರೆ ಇಂಗ್ಲಿಷ್ ನಿಮ್ಗೆ ಚೆನ್ನಾಗಿ ಬರುತ್ತೆ ಅಂತ. ಎರಡನೇದು ವೀಸಾ ಕೂಡ ನಮಗೆ ಗ್ರಾಂಟೆಡ್ ಆಗೋದು ಅವಾಗ್ಲೇನೆ. ನಮ್ಮ ಇಂಡಿಯಾದಲ್ಲಿ ನಾವೇನ್ ಅನ್ಕೊಂಡು ಹೋಗ್ತೀವಿ ಅಂದ್ರೆ, ಬರೀ ಇಂಗ್ಲಿಷ್ ಗೊತ್ತಿದ್ರೆ ಸಾಕು ಅಂತ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಕಲ್ಚರಲ್ ಇಶ್ಯೂಸ್ ಬರುತ್ತೆ. ಅವರು ಬೆಳೆದಿರುವಂತಹ ವಾತಾವರಣ ಬೇರೆ, ಅವರು ಕಲ್ತಿರುವಂತ ಮೆಥಡಾಲಜಿ ಬೇರೆ, ಅವರು ಓದಿರುವಂತಹ ಸಿಸ್ಟಮ್ ಆಫ್ ಎಜುಕೇಶನ್ ಬೇರೆ, ನಮ್ಮಲ್ಲಿ ಇದ್ದಂತಹ ಎಜುಕೇಶನ್ ಸಿಸ್ಟಮ್ ಬೇರೆ. ಅಲ್ಲಿ ಈಗ ಟೀಮ್ ವರ್ಕ್ ನಾವು ಮಾಡಬೇಕಾಗುತ್ತೆ. HODಗಳು ಹೆಂಗಿರ್ತಾರೆ ಅಂದ್ರೆ, ಒಂದೇ ಒಂದು ಟಾಪಿಕ್ ಕೊಡ್ತಾರೆ, ಅದನ್ನ ಗ್ರೂಪ್ ಅಸೈನ್ ಮಾಡ್ತಾರೆ, ಇಂಡಿವಿಜುವಲ್ ಟಾಸ್ಕ್ ಕೊಟ್ಬಿಟ್ಟಿರ್ತಾರೆ. ನಾವು ಗ್ರೂಪ್ ಅಸೈನ್ಮೆಂಟ್ ಗಳು ಇಂಡಿಯಾದಲ್ಲಿ ಅಷ್ಟು ಈಸಿಯಾಗಿ ಮಾಡಿರಲ್ಲ. ಒಬ್ರಿಗೊಬ್ರು ಡಿಪೆಂಡ್ ಆಗಿರ್ತೀವಿ, ಕೋಆರ್ಡಿನೇಟ್ ಮಾಡ್ತೀವಿ. ಅಲ್ಲಿ ಯಾರ್ಯಾರಿಗೂ ಡಿಪೆಂಡೆಂಟ್ ಆಗಲ್ಲ, ಕೋಆರ್ಡಿನೇಟ್ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ನಾವು ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಎಕ್ಸ್ಟ್ರಾವರ್ಟ್ ಇರ್ತೀವಿ, ಅಲ್ಲಿ ಎಲ್ಲರೂ ಇಂಟ್ರೋವರ್ಟ್ ಇರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ಬೆಳೆದಿರೋ ವಾತಾವರಣನೇ ಆತರ ಇರುತ್ತೆ. ಕಲ್ಚರಲ್ ಇಶ್ಯೂ ಬಹಳ ನಮಗೆ ತೊಂದರೆ ಆಗುತ್ತೆ. ಇದನ್ನೇ ನಾನು ಅವಾಗಲೇ ಹೇಳಿದ್ದು, ತುಂಬಾ ಕಷ್ಟ ಪಡಬೇಕಾಗುತ್ತೆ. ಯಾಕೆ ಅಂದ್ರೆ
ಹೋಗ್ಬೇಕಾದ್ರೆ ನಾವೆಲ್ಲ ಪ್ರಿಪೇರ್ ಆಗಿರ್ಬೇಕು. ಆ ದೇಶದ ಭಾಷೆ ಕಲ್ತಿರ್ಬೇಕು, ಆ ದೇಶದ ಕಲ್ಚರ್ ಕಲ್ತ್ಕೊಂಡಿರ್ಬೇಕು, ಅವ್ರು ಯಾವ ತರ ಎಜುಕೇಶನ್ ಮೆಥಡಾಲಜಿನ ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಪ್ರಾಕ್ಟಿಕಲ್ ನಾವು ಇಲ್ಲಿ ಸಿಸ್ಟಮ್ ಬೇಸ್ಡ್ ಎಜುಕೇಶನ್ ಗಳನ್ನ ನಾವು ನೋಡಿರ್ತೀವಿ, ಇಂಟರ್ನೆಟ್ ಬೇಸ್ಡ್ ಸಿಸ್ಟಮ್ ಎಜುಕೇಶನ್ ನಾವು ನೋಡಿರೋದಿಲ್ಲ. ಆಮೇಲೆ ಅಲ್ಲೆಲ್ಲ ಆನ್ಲೈನ್ ಲೈಬ್ರರಿಗಳೇ ಇರುತ್ತೆ. ಯಾರು ಕೂಡ ನಮ್ ತರ ಅವಾಗ ನಾವು ಎಲ್ಲ ಲೈಬ್ರರಿ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಡಿಸ್ಕಸ್ ಮಾಡುವಂತದ್ದು ಏನೂ ಇರಲ್ಲ. ಅವ್ರು ಹೆಂಗಿರ್ತಾರೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್, ವರ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಈ ಮೂರನ್ನು ಚಿಕ್ಕ ವಯಸ್ಸಿಂದಾನೇ ಹೇಳ್ಕೊಟ್ಟಿರ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಹೋದಾಗ ಏನಾಗ್ಬಿಡುತ್ತೆ ಅಂದಾಗ ಆ ಸಿಸ್ಟಮ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ತಗೊಳುತ್ತೆ. ಆದ್ರೆ ಇವ್ರಿಗೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಯಾಕೆ ಅಂದ್ರೆ ಇವ್ರ ಕೋರ್ಸ್ ನ ಇವರು 9 ತಿಂಗಳಲ್ಲೇ ಮುಗಿಸ್ಬೇಕಾಗಿರುತ್ತೆ. 1 ಇಯರ್ PG ಡಿಪ್ಲೊಮಾ ಹೋಗಿದ್ರೆ, 2 ಇಯರ್ಸ್ ಮಾಸ್ಟರ್ಸ್ ಹೋಗಿದ್ರೆ 18 ತಿಂಗಳಲ್ಲೇ ಮುಗಿಸ್ಬೇಕಾಗುತ್ತೆ. ಇನ್ನ ಇದನ್ನು ಕಲ್ತ್ಕೊಂಡು ಕೋರ್ಸ್ನು ಕಂಪ್ಲೀಟ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬು ಮಾಡ್ಕೊಂಡು ಹೋಗ್ತೀನಿ ಅಂದಾಗ 18 ತಿಂಗಳೊಳಗಡೆ ಅವ್ರನ್ನ ಅವರೇ ಒಂದು ಶಿಲೆಯಾಗಿ ರೂಪಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ರೆಡಿ ಆಗಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ಆ 18 ತಿಂಗಳಲ್ಲಿ ಯಾರು ಸರ್ವೈವ್ ಆಗ್ತಾರೆ, ಅವರು ಮುಂದಿನ ಎಷ್ಟು ವರ್ಷಗಳಲ್ಲಿ ಇರ್ತಾರೆ, ಆ ಸಿಸ್ಟಮ್ ನೇ ಬೆಳೆಸ್ಕೊಂಡು ಹೋದಾಗ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಅವರು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಅವ್ರಿಗೆ ಉದ್ಯೋಗಾವಕಾಶಗಳು ಜಾಸ್ತಿ ಸಿಗತ್ತಾ, ಅವ್ರಿಗೆ ಸ್ಯಾಲರಿ ಪ್ಯಾಕೇಜ್ ಜಾಸ್ತಿ ಆಗತ್ತಾ, ಏನೆಲ್ಲ ಬೆನಿಫಿಟ್ಸ್ ಅವ್ರಿಗೆ ಇಲ್ಲಿ ಸಿಗತ್ತೆ ಅವ್ರು ಅಲ್ಲಿ ಅಧ್ಯಯನ ಮಾಡಿ ಬಂದ ಮೇಲೆ? ನಮ್ಮ ಇಂಡಿಯಾದಲ್ಲಿ ಫಾರಿನ್ ಅಲ್ಲಿ ಓದ್ ಬಂದಿದ್ದೀರಾ ಮಾತ್ರಕ್ಕೆ ಅಲ್ಲಿ ಕೊಡ್ತಾ ಇರುವಂತಹ ಸ್ಯಾಲರಿನ ಇಂಡಿಯಾದಲ್ಲೇ ಕೊಡ್ತಾರೆ ಅಂತ ಅನ್ಕೊಳ್ಳೋದು 100% ತಪ್ಪಾಗುತ್ತೆ. ಅಂದ್ರೆ ಅಲ್ಲಿ ಅವರ್ಲಿ ವೇಜಸ್ ಅಂದ್ರೆ ದಿನಗೂಲಿ ಅಂತ ನಾವಿಲ್ಲಿ ಕಲಿತೀವಿ, ಅಲ್ಲಿ ಗಂಟೆಗೆ ಕೂಲಿ ಲೆಕ್ಕದಲ್ಲಿ ಅವ್ರು ಪೇ ಮಾಡುವಂತದ್ದು. ಒಂದು ತಿಂಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ಒಂದು ಇಂಜಿನಿಯರ್ ಪಾಸ್ ಆಗಿದ್ದಾರೆ ಅಂತ ಈಗ ಅನ್ಕೊಳ್ಳೋಣ. ಅವರೊಂದು IT ಡಿಪಾರ್ಟ್ಮೆಂಟ್ ಅಲ್ಲಿ CS ಬ್ರಾಂಚ್ ಓದಿರ್ತಾರೆ. ಅವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು ಒಂದು 4 ರಿಂದ 4.5 ಲಕ್ಷ ಇರುತ್ತೆ. ಟ್ಯಾಕ್ಸ್ ಎಲ್ಲ ಹೋಗಿ ಒಂದು 2 ಲಕ್ಷ ರೂಪಾಯಿ ತನಕ ಅವ್ರಿಗೆ ಪ್ರತಿ ತಿಂಗಳು ಸಿಗ್ತಾ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಅದು ಫ್ರೆಷರ್ಸ್ ಗೆ ತಿಂಗಳ 2 ಲಕ್ಷ ರೂಪಾಯಿ ಯಾರು ಕೊಡೋದಿಲ್ಲ. ನೀವು ಫಾರಿನ್ ಅಲ್ಲಿ ಓದ್ ಬಂದಿದ್ದೀರಾ, ಆದರೆ ಫ್ರೆಷರ್ಸ್ ಇಂಡಿಯಾದಲ್ಲಿ ಏನ್ ಕೊಡಬಹುದು, 25 ರಿಂದ 35 ಸಾವಿರ ರೂಪಾಯಿ ತನಕ ಕೊಡಬಹುದು. ತುಂಬಾ ಟಾಪ್ MNC ಕಂಪನೀಸ್ ಇದೆ ಅಂತ 40 ರಿಂದ 50 ಸಾವಿರ ರೂಪಾಯಿ ತನಕನೂ ಕೊಡ್ತಾರೆ, ಇಲ್ಲ ಅಂತ ಏನು ಹೇಳೋದಿಲ್ಲ. ಆದ್ರೆ ಅದಕ್ಕಿಂತ ಒಂದು 20 ಸಾವಿರ ರೂಪಾಯಿಂದ 30 ಸಾವಿರ ರೂಪಾಯಿ ತನಕ ಜಾಸ್ತಿ ಹಿಡ್ಕೊಬಹುದು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದಿದ್ರೆ. ಅದಕ್ಕಿಂತ ತುಂಬಾ ಹೆಚ್ಚಿನ ಅಲ್ಲೇ ಸಿಗ್ತಾ ಇರುವಂತ ಸ್ಯಾಲರಿ ಇಂಡಿಯಾದಲ್ಲಿ ಸಿಗುತ್ತೆ ಅಂದ್ರೆ ಅದು ಆಗೋದಿಲ್ಲ. ಆದ್ರೆ ಅಲ್ಲಿ ಸಿಸ್ಟಮ್ ಆಫ್ ವರ್ಕ್ ನ ಕಲ್ತ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಅದನ್ನ ಅಡಾಪ್ಟ್ ಮಾಡ್ಬೇಕಾದ್ರೆ ಅವರಿಗೆ ವರ್ಕ್ ತುಂಬಾ ಈಸಿ ಆಗುತ್ತೆ. ಹೆಚ್ಚಿನ ವಿದ್ಯಾರ್ಥಿಗಳು ಅಲ್ಲೇ ಉದ್ಯೋಗನ ಮಾಡಬೇಕು ಅಂತ ಅನ್ಕೊಂತಾ ಇರ್ತಾರೆ. ಹೌದು. ಅಲ್ಲಿ ಆ ದೇಶಗಳಲ್ಲಿ ಅದಕ್ಕೆ ಸೌಲಭ್ಯ ಸಹಕಾರ ಎಲ್ಲ ಹೇಗಿರುತ್ತೆ? ಹೌದು ನೋಡಿ, ನೀವು ನನಗೆ ಕೇಳಿದಂತಹ ಒಳ್ಳೆ ಪ್ರಶ್ನೆಗೆ ಇದಕ್ಕೆ ತುಂಬಾ ಚೆನ್ನಾಗಿ ಉತ್ತರವನ್ನು ಕೊಡಬಹುದು. ಯಾಕೆ ಅಂದ್ರೆ ಉದಾಹರಣೆಗೆ ಹೇಳ್ತೀನಿ, ಈಗ ನಮ್ಮ ಬೆಂಗಳೂರು ರಾಜಧಾನಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಯಾರು ತಿರುಗಿ ವಾಪಸ್ ಹೋಗೋದೇ ಇಲ್ಲ. ಯಾಕಂದ್ರೆ ಬೆಂಗಳೂರು ಆ ತರ ಒಂದು ನಗರ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ IT ಸೆಕ್ಟರ್ ಅಂತ ಇರೋದು ಅಂದ್ರೆ ಬೆಂಗಳೂರೇ, ಇನ್ನು ಬಯೋಟೆಕ್ನಾಲಜಿ ಅಂದ್ರೆ ಮೈಸೂರೇ. ಸೊ ಇದೇ ತರ ಫಾರಿನ್ಗೆ ಒಬ್ಬ ವಿದ್ಯಾರ್ಥಿ ಹೋಗ್ತಿರೋ ಉದ್ದೇಶನೇ ಅಲ್ಲಿ ಭವಿಷ್ಯ ರೂಪಿಸ್ಕೊಬೇಕು, ನಾನು ಚೆನ್ನಾಗಿ ಸಂಪಾದನೆ ಮಾಡಬೇಕು, ನಾನು ಅಲ್ಲೇ ಇರಬೇಕು ಅನ್ನೋದು ತಲೆನಲ್ಲಿ ಇರುತ್ತೆ. ಆಲ್ರೆಡಿ ಹೋಗ್ಬೇಕಾದ್ರೆ ಪ್ಲಾನ್ ಆಗಿರ್ತಾರೆ. ಎಲ್ಲೋ 100ರಲ್ಲಿ 15 ರಿಂದ 20 ಭಾಗ ಮಾತ್ರ ನಾನು ವಾಪಸ್ ಬರಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರ್ತಾರೆ. ಎಲ್ಲರೂ ಬರೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಆತರ ಇರುತ್ತೆ, ಲೈಫ್ ಸ್ಟೈಲ್ ಆತರ ಇರುತ್ತೆ, ಸರ್ವಿಸ್ ಆತರ ಇರುತ್ತೆ, ಎಜುಕೇಶನ್ ಫ್ರೀ ಇರುತ್ತೆ, ಹಾಸ್ಪಿಟಲ್ ಫ್ರೀ ಇರುತ್ತೆ, ಟ್ರಾವೆಲ್ ಓದೋ ವಿದ್ಯಾರ್ಥಿಗಳಿಗೆ ಫ್ರೀ ಇರುತ್ತೆ. ಬೇಸಿಕ್ ನೀಡ್ಸ್ ನಾವೇನು ಅವಶ್ಯಕತೆಗಳು ಅಂತ ಹೇಳ್ತೀವಿ, 100ಕ್ಕೆ 99 ಭಾಗ ದೇಶಗಳಲ್ಲಿ ಅದು ಫ್ರೀ ಆಗಿರುತ್ತೆ. 1% ಮಾತ್ರನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಷ್ಟೇನೆ. ಅದೇ ಇಂಡಿಯಾದಲ್ಲಿ ಅವಶ್ಯಕತೆಗಳು ಕೂಡ ಎಕ್ಸ್ಪೆನ್ಸ್. ಎಜುಕೇಶನ್ ನಮ್ಮ ಇಂಡಿಯಾದಲ್ಲಿ ಇವಾಗೆಲ್ಲ ಅದನ್ನ ಬಿಸ್ನೆಸ್ ತರ ಆಗೋಗಿದೆ. ನೆಕ್ಸ್ಟ್ ಹಾಸ್ಪಿಟಲ್, ಅಲ್ಲಿ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ. ಆ ಹೆಲ್ತ್ ಕಾರ್ಡ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಆ ಹೆಲ್ತ್ ಕಾರ್ಡ್ ಅಲ್ಲಿ ಅವರಿಗೆ ಡೆಂಟಲ್ ಕೂಡ ಮತ್ತೆ ಆರೋಗ್ಯದಲ್ಲಿ ಯಾವುದೇ ದೇಹದಲ್ಲಿ ಯಾವುದೇ ಪಾರ್ಟ್ ಅಲ್ಲೂ ತೊಂದರೆ ಆಗಿದ್ರು ಅವರು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಆ ಸಿಸ್ಟಮ್ ನ ನಾವು ಆರ್ಗನೈಸ್ ಆಗಿ ತರಬೇಕು ಅಂದ್ರೆ ಕಷ್ಟ ಆಗುತ್ತೆ. 145 ಕೋಟಿ ಜನಸಂಖ್ಯೆಯಲ್ಲಿ 1.5 ಕೋಟಿ ಜನಸಂಖ್ಯೆ ಇರುವಂತ ದೇಶಗಳಲ್ಲಿ ಅವಾಗ ಏನಾಗುತ್ತೆ, ಇಲ್ಲಿ ನಾವೆಲ್ಲ ಫೇಲ್ಯೂರ್ ಆಗ್ತೀವಿ. ಜಾಸ್ತಿ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಜುಕೇಶನ್ ಮುಗಿಸಿ ಬರೋರು ಜಾಸ್ತಿ ಆಗ್ತಾ ಇದ್ದಾರೆ, ಕಾಂಪಿಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇವೆಲ್ಲದರ ಕಾರಣ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ನ ನಾವು ಕಾಣ್ತಾ ಇದೀವಿ. ಹೌದು ಹೌದು ಹೌದು. ಅದಕ್ಕೋಸ್ಕರನೇ ನಾವು ಇದು ನೋಡ್ತಾ ಇರೋದು. ಹೊರದೇಶಗಳಲ್ಲಿ ಯಾಕೆ ಸ್ಟೂಡೆಂಟ್ಸ್ ಗಳಿಗೆ ಓದ ಮೇಲೆ ಜಾಬ್ ನ ಕೊಟ್ಟು ಉಳಿಸ್ಕೊಳ್ತಾ ಇದಾರೆ ಅಂದ್ರೆ ಶಾರ್ಟೇಜ್ ಆಫ್ ಸ್ಪೆಸಿಫಿಕ್ ಸ್ಕಿಲ್ಡ್ ವರ್ಕರ್ಸ್ ಅಂತ ನಾವು ಹೇಳ್ತೀವಿ. ಏನು ಸ್ಕಿಲ್ಡ್ ವರ್ಕರ್ಸ್ ಅಂತ ಹೇಳಿದ್ರೆ ಕೈನಲ್ಲಿ ಕೆಲಸ ಇಟ್ಕೊಂಡಿರೋಂತವ್ರು. ಉದಾಹರಣೆಗೆ ಹೇಳಬೇಕು ಅಂದ್ರೆ IT ಸ್ಪೆಷಲಿಸ್ಟ್ ಗಳು, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಫಿಸಿಯೋಥೆರಪಿಸ್ಟ್ ಗಳು, ನರ್ಸಸ್ ಗಳು, ಡೆಂಟಲ್ ಅಸಿಸ್ಟೆಂಟ್ಸ್ ಗಳು, ಡಾಕ್ಟರ್ಸ್, ಆಮೇಲೆ ಚಾರ್ಟರ್ಡ್ ಅಕೌಂಟ್ಸ್. ಇದರಲ್ಲಿ ನಾವು ಸೆಗ್ರಿಗೇಟ್ ಮಾಡ್ತೀವಿ ಅಂದ್ರೆ ಮೆಕ್ಯಾನಿಕ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಈ ತರ ತುಂಬಾ ಕೋರ್ಸಸ್ ಗಳಿದೆ. ಈ ಸ್ಕಿಲ್ಡ್ ರಿಸೋರ್ಸಸ್ ಅಥವಾ ಟ್ಯಾಲೆಂಟ್ಸ್ ಗಳು ಅಲ್ಲಿ ಜಾಸ್ತಿ ಜನ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಲ್ಲಿ ಜಾಸ್ತಿ ಜನ ಇಲ್ಲ ಅನ್ನಕ್ಕಿಂತ ಏನಾಗುತ್ತೆ ಅಂದ್ರೆ ಅಲ್ಲಿ 16ನೇ ವಯಸ್ಸು ಆದ್ಮೇಲೆ ತಂದೆ ತಾಯಿ ಮಕ್ಕಳನ್ನ ಇಂಡಿವಿಜುವಲ್ ಆಗಿ ಬೆಳೆಸ್ತಾರೆ. ಅಲ್ಲಿ ತನಕ ಮಾತ್ರ ನೋಡ್ಕೊಳ್ತಾರೆ. ಆಮೇಲೆ ಮಕ್ಕಳು ಅವ್ರದೇ ಆದ ನಿರ್ಧಾರಗಳನ್ನ ತಗೊಳ್ತಾರೆ. 16ನೇ ವಯಸ್ಸಾದ್ಮೇಲೆ ಮಕ್ಕಳು ಗವರ್ನಮೆಂಟ್
ಫ್ರೀ ಎಜುಕೇಶನ್ ಕೊಡೋದ್ರಿಂದ ಮತ್ತೆ ಹೆಲ್ತ್ ಫ್ರೀ ಇದೆ, ಅವ್ರಿಗೆ ಟ್ರಾವೆಲ್ ಫ್ರೀ ಇದೆ. ಮಕ್ಕಳು ತಂದೆ ತಾಯಿಗಳ ಮೇಲೆ ಆಧಾರವಾಗಿ ಇರೋದಿಲ್ಲ. ತಂದೆ ತಾಯಿಗಳು ಏನ್ ಹೇಳ್ತಾರೆ ಮಕ್ಕಳಿಗೆ ಅಂದ್ರೆ, ನಿನಗೆ ಸರ್ಕಾರ ಎಲ್ಲಾ ತರ ಸವಲತ್ತುಗಳು ಕೊಡ್ತಾ ಇದೆ, ನೀನು ನಿನ್ನ ದಾರಿನ ನಿನ್ನ ಜೀವನನ ರೂಪಿಸ್ಕೋ ಅಂತ ಹೇಳಿದಾಗ ಏನಾಗುತ್ತೆ, ಮಕ್ಕಳು 16ನೇ ವಯಸ್ಸಿಂದ ಸರಿಯಾದ ಡಿಸಿಷನ್ ಗಳನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ಯಾವ್ಯಾವ್ದು ಕೆಲಸ ಸಿಗುತ್ತೆ ಆ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. 3 ವರ್ಷ 4 ವರ್ಷ 5 ವರ್ಷ ಆ ಯಾವ ಕೆಲಸದಲ್ಲಿ ಅವರಿಗೆ ತುಂಬಾ ಆಸಕ್ತಿ ಬರುತ್ತೆ, ಆ ಒಂದು ಸಬ್ಜೆಕ್ಟ್ ನ, ಆ ಒಂದು ಏನ್ ಕೋರ್ಸ್ ನ, ಯಾವೊಂದು ಕೆಲಸನ ಮಾಡಿರ್ತಾರೆ ಅದ್ರ ಮೇಲೆ ಅವರು ಡಿಗ್ರಿ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಏನ್ ಮಾಡ್ತೀವಿ, ತಂದೆ ತಾಯಿನೇ ನಿರ್ಧಾರ ತಗೊಳ್ಳೋಂಥದ್ದು. 16ನೇ ವಯಸ್ಸು ತನಕ ಸ್ಕೂಲಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾರೆ. PUC ನೀನ್ ಏನ್ ತಗೊಬೇಕು ಅಂತ 4 ಜನ ನೆಂಟರುಗಳು, ಸಂಬಂಧಿಕರು, ಫ್ರೆಂಡ್ಸ್ ಹತ್ರ ಕೇಳಿ PUC ನಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ತಂದೆ ತಾಯಿನೇ ಡಿಸೈಡ್ ಮಾಡ್ತಾರೆ. ಮಕ್ಳಿಗೆ ಆಸೆ ಇದೆಯೋ ಇಲ್ವೋ ಅನ್ನೋದನ್ನ ಅವ್ರಿಗೆ ತಿಳುವಳಿಕೆ ಮಾಡ್ಕೊಳ್ಳೋಷ್ಟು ಪರಿಸ್ಥಿತಿ ಇರೋದಿಲ್ಲ. ಆದ್ರೂ ಮಕ್ಕಳು ಪ್ರೆಷರ್ ಅಲ್ಲಿ ಓದ್ತಾರೆ. ಈಗ 90% 95% ಬಂದ್ರು ಕಮ್ಮಿ ಅನ್ನೋ ಪರಿಸ್ಥಿತಿ ಬಂದಿದೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಿದ್ರು ಆ ಇಂಜಿನಿಯರಿಂಗ್ ಅಲ್ಲಿ ಯಾವ ಬ್ರಾಂಚ್ ತಗೊಬೇಕು ಅಂತ ಹೇಳಿ ಕೌನ್ಸಿಲಿಂಗ್ ಕೂಡ ಬೇರೆಯವರೇ ಕೊಡ್ತಾರೆ. ಮಕ್ಕಳುಗಳು 100ಕ್ಕೆ 90 ಭಾಗ ಡಿಸಿಷನ್ ಮೇಕರ್ಸ್ ಆಗಿರೋದಿಲ್ಲ. 22ನೇ ವಯಸ್ಸಿಗೆ ಬರೋ ಅಷ್ಟೊಳಗಡೆ ಅವ್ರು ಆಲ್ರೆಡಿ ಡಿಗ್ರಿ ಮುಗಿಸ್ಬಿಟ್ಟಿರ್ತಾರೆ. ಡಿಗ್ರಿ ಮುಗಿಸಿ ಕೆಲಸ ಹುಡುಕಕ್ ಶುರು ಮಾಡ್ತೀವಿ. ಅವ್ರು ಆಲ್ರೆಡಿ ಫಾರಿನ್ ಒಳಗಡೆ 22 ದೇಶದೊಳಗಡೆ ಕೆಲಸದ ಅನುಭವ ತಗೊಂಡು ಆಮೇಲೆ ಡಿಗ್ರಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಸ್ಪೆಸಿಫಿಕ್ ಸ್ಕಿಲ್ಡ್ ವರ್ಕರ್ಸ್ ಅನ್ನೋ ಅಂತ ಒಂದು ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ನಮ್ಮ ಹತ್ರ ಎಜುಕೇಶನ್ ಇರುತ್ತೆ, ಅವ್ರ ಹತ್ರ ಎಜುಕೇಶನ್ ಇರಲ್ಲ. ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಜುಕೇಶನ್ ಇರಲ್ಲ. ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರಲ್ಲ, ಎಜುಕೇಶನ್ ಇರುತ್ತೆ. ಇದನ್ನ ಮರ್ಜ್ ಮಾಡೋದಕ್ಕೋಸ್ಕರ, ಮಿಕ್ಸ್ ಮಾಡೋದಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ, ಒಂದು ಸ್ಕಿಲ್ಗೆ ಎಜುಕೇಶನ್ ಇಂಪಾರ್ಟೆಂಟ್. ಅವಾಗ ಇನ್ವೈಟ್ ಮಾಡಿದಾಗಲೇ ಹೋಗೋದು ಸ್ಪೆಸಿಫಿಕ್ ಸ್ಕಿಲ್ಡ್ ವರ್ಕರ್ಸ್ ಅಂತ. ಅವಾಗ ಅವ್ರೇನ್ ಮಾಡ್ತಾರೆ, ಇಮ್ಮೈಗ್ರೇಷನ್ ಅನ್ನೋ ಮೂಲಕ, ಅದು IMCK ಇರಬಹುದು ಕರ್ನಾಟಕದಿಂದ ಹೇಳ್ಬೇಕು ಅಂದ್ರೆ, ಇಲ್ಲ ಅಂದ್ರೆ KSDC ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ. ಇವ್ರ ಮೂಲಕ ಸ್ಕಿಲ್ಸ್ ಗಳನ್ನ ಕಲ್ತಿರುವಂತಹ ಪ್ರತಿಭೆಗಳನ್ನ ಅಲ್ಲಿಗೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತಾರೆ. ವಿದೇಶಿ ಶಿಕ್ಷಣ ತುಂಬಾ ದುಬಾರಿ, ಹೌದು, ತುಂಬಾ ಸವಾಲುಗಳನ್ನ ಎದುರಿಸಬೇಕಾಗತ್ತೆ ನಮ್ಮ ವಿದ್ಯಾರ್ಥಿಗಳು ಕೂಡ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ಎಸ್ಪೆಷಲಿ ಫೈನಾನ್ಷಿಯಲ್ ಅಫೋರ್ಡಬಿಲಿಟಿ, ಹೌದು, ಅದ್ರ ಬಗ್ಗೆ ಮಾತನಾಡಿ ಸರ್. ಜನಸಾಮಾನ್ಯರಿಗೆ, ಈ ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಪೂರ್ ಫ್ಯಾಮಿಲಿ ಅಂತ ಇರ್ತಾರೆ, ಅವ್ರಿಗೆ ಎಜುಕೇಶನ್ ಅನ್ನೋದು ಒಂದು ಫ್ರೀ ಇದೆ ಅಬ್ರಾಡ್ ಅಲ್ಲಿ ಅನ್ನೋ ವಿಷಯನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಪೇರೆಂಟ್ಸ್ ಗಳಿಗೆ ಸರಿಯಾಗಿ ಮಾರ್ಗದರ್ಶನ ಸ್ಟೂಡೆಂಟ್ಸ್ ಕೂಡ ಕೊಡೋದಿಲ್ಲ. ಏನಕ್ಕೆ ಅಂದ್ರೆ ಏನಾಗುತ್ತೆ ಅಂದ್ರೆ, ಫೈನಾನ್ಷಿಯಲಿ ಅದು ಎಕ್ಸ್ಪೆನ್ಸಿವ್ ಇದೆ, ಹೌದು, ಆದ್ರೆ ಫ್ರೀ ಎಜುಕೇಶನ್ ಇರೋ ಕಡೆ ಏನಕ್ಕೆ ಹೋಗೋದಿಲ್ಲ ಅನ್ನೋದು ನನ್ ಕ್ವಶನ್ ಆಗ್ತೀನಿ. ಏನಕ್ಕೆ ಅಂದ್ರೆ, ಈಗ ನೋಡಿ, ಅಮೆರಿಕಾಗ ಹೋಗ್ಬೇಕು ಅಂದ್ರೆ 60ರಿಂದ 80 ಲಕ್ಷ ರೂಪಾಯಿ ಬೇಕು. MS ಮಾಡ್ತೀನಿ ಅಂದ್ರೆ, ಕೆನಡಾಗ ಹೋಗ್ತೀನಿ ಅಂದ್ರೆ 30ರಿಂದ 40 ಲಕ್ಷ ರೂಪಾಯಿ ಬೇಕು. ಆಸ್ಟ್ರೇಲಿಯಾಗೆ 30ರಿಂದ 40 ಲಕ್ಷ ಬೇಕು. ನ್ಯೂಜಿಲೆಂಡ್ಗೂ ಅಷ್ಟೇ ದುಡ್ಡು ಬೇಕು. UK 20ರಿಂದ 26 ಲಕ್ಷ ರೂಪಾಯಿ ಬೇಕು. ಐರ್ಲೆಂಡ್ ಅದೇ 26ರಿಂದ 30 ಲಕ್ಷ ಬೇಕಾಗುತ್ತೆ. ಸ್ಟೂಡೆಂಟ್ಸ್ ಯುರೋಪ್ ಕಂಟ್ರಿಗೆ ಹೋದ್ರೆ, ನಾನು ಉದಾಹರಣೆಗೆ ಹೇಳ್ತಾ ಇರೋಂಥದ್ದು, ಜರ್ಮನಿ ಫ್ರೀ ಎಜುಕೇಶನ್ ಇದೆ, ಇಟಲಿ ಫ್ರೀ ಎಜುಕೇಶನ್ ಇದೆ, ಫಿನ್ಲ್ಯಾಂಡ್ ಫ್ರೀ ಎಜುಕೇಶನ್ ಇದೆ, ಆಸ್ಟ್ರಿಯಾ ಫ್ರೀ ಎಜುಕೇಶನ್ ಇದೆ, ನಾರ್ವೆನಲ್ಲಿ ಫ್ರೀ ಎಜುಕೇಶನ್ ಇದೆ, ಆಮ್ಸ್ಟರ್ಡ್ಯಾಮ್ ಅಲ್ಲಿ ಇದೆ, ಫ್ರಾನ್ಸ್ ಅಲ್ಲಿ ಸೆಮಿ ಪೇಡ್ ಇದೆ. ಏನಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸ್ಟೂಡೆಂಟ್ಸ್ ಇಷ್ಟಪಡಲ್ಲ ಅಂದ್ರೆ, ಯುರೋಪ್ ದೇಶಗಳಲ್ಲಿ ಹೋಗ್ಬೇಕು ಅಂದ್ರೆ ಯುರೋಪಿನ ಭಾಷೆ ಕಲ್ತಿರಬೇಕು. ಯಾವಾಗ ಭಾಷೆ ಕಲಿತೀವಿ ಅಂತ ಆಸಕ್ತಿ ಬರುತ್ತೆ, ಎಜುಕೇಶನ್ ಫ್ರೀ ಆಗುತ್ತೆ. ಎಜುಕೇಶನ್ ಫ್ರೀ ಅಂದ್ರೇನು, ಅಲ್ಲಿ ಫೀಸು ಬರೀ ಇಂಡಿಯನ್ ಕರೆನ್ಸಿನಲ್ಲಿ 500 euros ಅಂದ್ರೆ 50,000 ರೂಪಾಯಿ ಇಟ್ಕೊಳ್ಳೋಣ. ಇಂಡಿಯಾದಲ್ಲೂ MS ಮಾಡ್ತೀನಿ, MTech ಮಾಡ್ತೀನಿ, 50,000ನೇ ಇದೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಭಾಷೆ ಕಲಿಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಆ ತಾಳ್ಮೆ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ನಾನು ಸಾಲ ಮಾಡ್ಕೊಂಡಾರು ಹೋಗಿ ಆ ಸಾಲ ತೀರಿಸ್ತೀನಿ ಅಂತ ಆ ಉದ್ದೇಶದಲ್ಲಿ ಈ ವಿಷಯಗಳನ್ನ ಪೇರೆಂಟ್ಸ್ಗೂ ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ, ತಾವು ಕೂಡ ಚಿಂತನೆ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, 30 ಲಕ್ಷ ರೂಪಾಯಿ ನಾನು ಸಾಲ ಮಾಡ್ಕೊಂಡೋಗಿ ಫಾರಿನ್ ಅಲ್ಲಿ ಸಾಲ ತೀರಿಸ್ಬಿಡ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಹೋಗುವಂತಹದ್ದು ಸಾಮಾನ್ಯವಾಗಿ ಅದು ರೂಢಿಕೆ ಆಗೋಗಿದೆ. ಏನಕ್ಕೆ ಅಂದ್ರೆ, ಏನದನ್ನ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಎಲ್ಲಿ ನಾವೀಗ ಇಷ್ಟು ಇಂಗ್ಲಿಷ್ ದೇಶಗಳಲ್ಲಿ, ನಾನು ಏನ್ ಹೇಳಿದೆ 6 ದೇಶಗಳಲ್ಲಿ ಹೇಳ್ಕೊಡುವಂತದ್ದು ಇಂಗ್ಲಿಷ್. ಇವ್ರು ಕಲಿಯುವಂತ ಥಾಟ್ ಪ್ರೋಗ್ರಾಮ್ ಕೂಡ ಇಂಗ್ಲಿಷೇ ಆಗಿರುತ್ತೆ. ಹೋಗ್ತಾರೆ, ಹೋಗಾದ್ಮೇಲೆ MS ಮಾಡ್ತಾರೆ, MTech ಮಾಡ್ತಾರೆ, ಇಲ್ಲ MD ಮಾಡ್ತಾರೆ, ಇಲ್ಲ MBA ಮಾಡ್ತಾರೆ. 100ಕ್ಕೆ 70 ಭಾಗ ಸ್ಟೂಡೆಂಟ್ಸ್ ಗಳಿಗೆ ಜಾಬ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಫಿನಾನ್ಷಿಯಲ್ ಬರ್ಡನ್. ನೀವೇನ್ ಕೇಳಿದ್ರಿ, ಭಾರತದಲ್ಲಿ ನಾವು ಎಜುಕೇಶನ್ ಲೋನ್ ತಗೊಂಡಿರ್ತೀವಿ, 12ರಿಂದ 13% ಮಿನಿಮಮ್ ಇರುತ್ತೆ. ಸೊ ಪ್ರತಿ ವರ್ಷ ಬಡ್ಡಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಆಮೇಲೆ ಹೋಗುವಂತ ಸ್ಟೂಡೆಂಟ್ಸ್ ಗಳು ಎಲ್ಲ ಶ್ರೀಮಂತರ ಮಕ್ಕಳುಗಳೇ ಆಗೋದಿಲ್ಲ. ಗವರ್ನಮೆಂಟ್ ಅಫಿಷಿಯಲ್ ಮಕ್ಕಳು ಇರ್ತಾರೆ, ಬಡವ್ರ ಮಕ್ಕಳು ಇರ್ತಾರೆ, ಜಮೀನುಗಳನ್ನ ಒತ್ತೆ ಇಟ್ಟು ಹೋಗುವಂತರಾಗಿರ್ತಾರೆ. ಅಲ್ಲಿ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಹೋಗ್ತಾರೆ. ಆಗ ಸಿಗದಲ್ಲೇ ಇದ್ದಾಗ ಏನಾಗುತ್ತೆ, ಈ ತರ ಪ್ರಾಬ್ಲಮ್ ಗಳೇ ಸಿಗಾಕೊಂಡು ಲೋನ್ ತೀರ್ಸಕ್ಕಾಗದಲ್ಲೇ ಆಸ್ತಿಗಳನ್ನ ಮಾರುವಂತ ಪರಿಸ್ಥಿತಿಗಳು ಬರುತ್ತೆ. ಸೊ ನಾವು ಸ್ಟೂಡೆಂಟ್ಸ್ ಗಳಿಗೆ ಏನ್ ಹೇಳ್ತೀವಿ ಅಂದ್ರೆ, ಒಂದು ದೇಶನ ಆಯ್ಕೆ ಮಾಡ್ಕೊಬೇಕಾದ್ರೆ ಒಂದು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಆ ಪ್ಯಾರಾಮೀಟರ್ ಗಳನ್ನ ನೋಡ್ಬೇಕಾಗುತ್ತೆ. ಒಂದು ದೇಶದಲ್ಲಿ ಯಾವ ಫೀಲ್ಡ್ ಹೋದ್ರೆ, ಯಾವ ಡಿಪಾರ್ಟ್ಮೆಂಟ್ ಹೋದ್ರೆ ಚೆನ್ನಾಗಿರುತ್ತೆ, ಅದೇ ತರ ಆಪರ್ಚುನಿಟಿ ಯಾವ ದೇಶದಲ್ಲಿ ಕಮ್ಮಿನಲ್ಲಿ ಸಿಗ್ತಾ ಇದೆ, ನಾನು ಏನ್ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಮನೆಗೆ ತೊಂದರೆ ಆಗದೇ ಇರೋ ತರ, ನನಗೂ ಫಿನಾನ್ಷಿಯಲ್ ಬರ್ಡನ್ ತೊಂದರೆ ಆಗದೇ ಇರೋ ತರ ನೋಡ್ಕೊಬಹುದು. ಉದಾಹರಣೆ ಕೊಡ್ತೀನಿ. ಈಗ ಜರ್ಮನಿ ಮೆಕ್ಯಾನಿಕಲ್ ಆಟೋಮೊಬೈಲ್ ಅನ್ನೋ ಒಂದು ಸಬ್ಜೆಕ್ಟ್, ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಫ್ರೀ ಎಜುಕೇಶನ್ ಇದೆ, DAAD ಅಂತ ಸ್ಕಾಲರ್ಶಿಪ್ ಗವರ್ನಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ,
ಎರಾಸ್ಮಸ್ ಅಂತ ಒಂದು ಸ್ಕಾಲರ್ಶಿಪ್ ಇದೆ, ಮಂಡಸ್ ಅಂತ ಸ್ಕಾಲರ್ಶಿಪ್ ಇದೆ. ಇದು ನಾನ್ ಯುರೋಪಿಯನ್ಸ್ಗೆ ಕೊಡುವಂತದ್ದು, ಅಂದ್ರೆ ನಮ್ಮ ಇಂಡಿಯನ್ಸ್ಗೆ ಸಿಗುವಂತಹ ಸ್ಕಾಲರ್ಶಿಪ್ಗಳು. ಸೊ ಇವ್ರು ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಇಡೀ ಎಜುಕೇಶನ್ ಫ್ರೀ ಇರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಅಂತ 11 ಲಕ್ಷ ರೂಪಾಯಿ ಇಡ್ತಾರೆ ಇದರಲ್ಲಿ ಎಜುಕೇಶನ್ ಗೆ. ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇಡ್ತಾರೆ, ಬಿಡ್ಸೋದಿಲ್ಲ. ಪಾರ್ಟ್ ಟೈಮ್ ಕೆಲಸ ಮಾಡ್ಬೇಕಾದ್ರೆ ಆ ದುಡ್ಡು ಉಳ್ಕೊಳ್ಳುತ್ತೆ ಇವರಿಗೆ. ಯಾಕಂದ್ರೆ 20 ಗಂಟೆ ವಾರಕ್ಕೆ ಕೆಲಸ ಮಾಡ್ತಾರೆ, ಒಂದು ತಿಂಗಳಿಗೆ 80 ಗಂಟೆ ಕೆಲಸ ಮಾಡ್ತಾರೆ. ಅವಾಗ ಏನಾಗುತ್ತೆ, 80 ಗಂಟೆನಲ್ಲಿ ದುಡ್ದಂತಹ ದುಡಿಮೆ 15 ಯೂರೋ, 80 ಗಂಟೆಗೆ 1200 ಯೂರೋ ಇಂಡಿಯನ್ ಕರೆನ್ಸಿನಲ್ಲಿ 1.25 ಲಕ್ಷ. ಊಟ ತಿಂಡಿ ಬಾಡಿಗೆ ಟ್ಯಾಕ್ಸ್ ಎಲ್ಲ ಹೋಗಿ 20 ರಿಂದ 30 ಸಾವಿರ ಉಳಿಯುತ್ತೆ. ಇವ್ರು ಏನ್ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರ್ತಾರೆ ಅದೇ ದುಡ್ಡು ತಿಂಗಳ ಬ್ಯಾಂಕಿಗೆ ವಾಪಸ್ ಕಳಿಸ್ಬಿಟ್ರೆ ಸಾಲ ಫುಲ್ ತೀರೋಗ್ಬಿಡುತ್ತೆ. ಅದೇ ನಾವು ಅಮೆರಿಕ, ಕೆನಡಾ ಇಂಥ ದೇಶಗಳಿಗೆ ಹೋದಾಗ ಈ ತರ ಪಾರ್ಟ್ ಟೈಮ್ ಇದ್ರೂನು ಇವರು ಸಾಲನ ತಗೊಂಡಿರುವಂತಹ ಮೊತ್ತ ತುಂಬಾ ಜಾಸ್ತಿ ಇರುತ್ತೆ. 35 ರಿಂದ 40 ಲಕ್ಷ ಮಿನಿಮಮ್ ಇರುತ್ತೆ. ಆ 40 ಲಕ್ಷನ ಪಾರ್ಟ್ ಟೈಮ್ ಅಲ್ಲಿ ತೀರ್ಸೋದಕ್ಕೆ ಆಗಲ್ಲ. ಫುಲ್ ಟೈಮ್ ಅಲ್ಲಿ ಬಂದ್ರು ಅವರು ಸಾಲ ತೀರ್ಸೋದಕ್ಕೆ 3 ರಿಂದ 4 ವರ್ಷ ಹಿಡಿಯುತ್ತೆ. ಬರೀಕೆನಲ್ಲಿ ವಾಪಸ್ ಇಂಡಿಯಾಗೆ ಬರಕ್ ಆಗಲ್ಲ. ಅವಾಗ ಬಂದಾಗ ಏನಾಗುತ್ತೆ ಅಂದಾಗ ಅವ್ರ ಒಂದು ತಲೆನಲ್ಲಿ ಏನಿರುತ್ತೆ ವಿದ್ಯಾರ್ಥಿಗಳಿಗೆ, ಅಯ್ಯೋ ಫಾರಿನ್ ಹೋದ ಏನು ಸಾಧನೆ ಮಾಡ್ಲಿಲ್ವಾ, ದುಡ್ಡೇನು ತಗೊಂಬರ್ಲಿಲ್ವಾ, ಈ ತರ ಮನಸ್ಥಿತಿನಲ್ಲಿ ಅನ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ವಾಪಸ್ಸು ಬರೋದಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ಆ ದೇಶದಲ್ಲಿ ಎಜುಕೇಶನ್ 2 ವರ್ಷ ಆಗಿರುತ್ತೆ, PR ಸಿಗೋದಕ್ಕೆ 3 ವರ್ಷ 5 ವರ್ಷ, ಒಂದು ಊರು 5 ವರ್ಷ ಇದಾರೆ ಅಂದ್ಮೇಲೆ ಅವ್ರು ಆಲ್ರೆಡಿ ಸೆಟ್ ಆಗಿರುತ್ತೆ. ಇನ್ 2 ವರ್ಷಕ್ಕೆ ಸಿಟಿಸನ್ಶಿಪ್ 7 ವರ್ಷ. ಅವ್ರಿಗೆ ಅಷ್ಟಲ್ಲಿ ಆಲ್ರೆಡಿ ಮನೆಯಲ್ಲೂ ಎಜುಕೇಶನ್, ಜಾಬು, ಇನ್ನ ಮದುವೆ ಅಂತೆಲ್ಲ ಆದ್ಮೇಲೆ ಆ ದೇಶನೇ ಅವರಿಗೆ ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ. ಇನ್ನು ವಾಪಸ್ ಇಂಡಿಯಾಗೆ ಬರೋದಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ನಾವು ಫಿನಾನ್ಷಿಯಲ್ ಬರ್ಡನ್ ಒಳ್ಳೆದ್ರಲ್ಲೂ ನೋಡ್ಬೇಕಾಗುತ್ತೆ, ಕೆಡದು ನೋಡ್ಬೇಕಾಗುತ್ತೆ. ಯಾರಿಗೆ ದುಡ್ಡಿದೆ ಅವರು ಇಂಥ ದೇಶಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾರಿಗೆ ದುಡ್ಡಿಲ್ಲ ಯುರೋಪ್ ಅಂತ ದೇಶಗಳಲ್ಲಿ ಆಯ್ಕೆ ಮಾಡ್ಕೊಳ್ಳಿ. 26 ದೇಶಗಳಿದೆ ಫ್ರೀ ಎಜುಕೇಶನ್. ಜರ್ಮನಿ, ಇಟಲಿ, ಫ್ರಾನ್ಸ್, ಫಿನ್ಲ್ಯಾಂಡ್, ನಾರ್ವೆ, ಆಮ್ಸ್ಟರ್ಡ್ಯಾಮ್, ಇನ್ನು ಸುಮಾರು ದೇಶಗಳಿದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಎಲ್ಲ ಹೇಗೆ ಸಿಗಬೇಕು ಸರ್? ಈ ವಿದ್ಯಾರ್ಥಿಗಳಿಗೆ ಮಾಹಿತಿ ಇವಾಗೆಲ್ಲ ಏನಾಗಿದೆ, ಗೂಗಲ್ ಸರ್ಚ್ ಎಲ್ಲ ಇದೆ. ಗೂಗಲ್ ಅಲ್ಲಿ ಹುಡುಕ್ಬಹುದು, ಚಾಟ್ GPT ಅಲ್ಲಿ ಹುಡುಕ್ಬಹುದು, ಎಲ್ಲ ಹುಡುಕ್ಬಹುದು. ಅದೇ ರೀತಿ ಸ್ಟೂಡೆಂಟ್ ಗಳಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ನಿಜವಾಗ್ಲೂ ಇದೆ. ನಾವ್ ಏನೇ ತಿಳ್ಕೊಬಹುದು ಇಂಟರ್ನೆಟ್ ಮೂಲಕ, ಆದ್ರೆ ಅದು ಇಂಟರ್ನೆಟ್ ಅಲ್ಲಿ ಫೀಡ್ ಮಾಡಿರೋದು ಮನುಷ್ಯನೇ. ಆದ್ರೆ ಕೌನ್ಸಿಲಿಂಗ್ ಅಂತ ಬಂದಾಗ ಕೌನ್ಸಿಲಿಂಗ್ ಅಲ್ಲಿ ನಾವು ಕೊಡುವಂತಹ ಮಾಹಿತಿ ಬರೀ ಒಂದು ದೇಶವಾಗಿರೋದಿಲ್ಲ, ಸುಮಾರು ದೇಶಗಳ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಯಾಕಂದ್ರೆ ನಾವು ಒಂದೇ ದೇಶಗಳಿಗೆ ಕಳಿಸಿರೋದಿಲ್ಲ. ವಿದ್ಯಾರ್ಥಿಗಳಿಗೆ ಓದೋದಕ್ಕೂ ಕಳಿಸಿರ್ತೀವಿ, ಕೆಲಸದಕ್ಕೂ ಕಳಿಸಿರ್ತೀವಿ. ಅವರಿಗೆ ಪ್ಲೇಸ್ಮೆಂಟ್ ಮಾಡಿಸ್ಬೇಕಾರೆ, ಇಲ್ಲಾಂದ್ರೆ ಎಜುಕೇಶನ್ ಕೊಡ್ಬೇಕಾರೆ ಯಾವ್ಯಾವ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಬೇಕು, ಯಾವ್ಯಾವ ದೇಶದಲ್ಲಿ ಏನೇನ್ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಇದೆ, ಹೆಂಗ್ ಅಪ್ಲೈ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಇಂಡಿಯಾದಲ್ಲಿ ಸಿಗಬೇಕು, ಈ ತರದೆಲ್ಲ ನಾವು ಅವರಿಗೆ ಹೇಳೋಂಥದ್ದು ಇರುತ್ತೆ. ಆದ್ರೆ ಈ ಕ್ಷೇತ್ರದಲ್ಲೂ ಬಹಳಷ್ಟು ಸ್ಕ್ಯಾಮ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಹೌದು ಹೌದು. ಸೊ ಈಗ ನೀವು ಕೇಳಿದ್ರಿ ಏನಂತ ಸ್ಕ್ಯಾಮ್ ಅಂತ. ಮ್ಯಾಮ್ ಏನಾಗುತ್ತೆ, ಎಜುಕೇಶನ್ ಕನ್ಸಲ್ಟೆಂಟ್ಸ್ ಅನ್ನೋದು ಬೇರೆ, ಆಮೇಲೆ ಜಾಬ್ ಏಜೆನ್ಸೀಸ್ ಅನ್ನೋದು ಬೇರೆ. ಏನಿದು ಸ್ಕ್ಯಾಮ್ ಅಂದ್ರೆ, ಒಂದು ವಿದೇಶದ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಟಾಪ್ ಕನ್ಸಲ್ಟೆನ್ಸೀಸ್ ಅಂತ ಹೊಡೆದಾಗ, ಓವರ್ಸೀಸ್ ಎಜುಕೇಶನ್ ಕನ್ಸಲ್ಟೆನ್ಸೀಸ್ ಅಂತ ಹೊಡೆದಾಗ ಗೂಗಲ್ ಅಲ್ಲಿ ಯಾವ್ಯಾವ ಊರಲ್ಲಿ ಇರುತ್ತೆ ಟಾಪ್, ಅದೆಲ್ಲ ಫಸ್ಟ್ ಗೆ ಗೂಗಲ್ ಅಲ್ಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ SEO ನಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಗೂಗಲ್ ರಿವ್ಯೂಸ್ ಮೂಲಕ ಸ್ಟೂಡೆಂಟ್ಸ್ ಗಳೆಲ್ಲ ನೋಡ್ತಾರೆ. ಸೊ ಟಾಪ್ ಏಜೆನ್ಸಿಗಳು ಯೂಶುವಲಿ ಎಲ್ಲ ಸರ್ಕಾರದಿಂದ ಮಾನ್ಯತೆ ಪಡೆದಿರಲೇಬೇಕು, ಒಂದು ಜಾಬಿಗೆ ಆಗಿರ್ಬೋದು, ಇಲ್ಲ ಎಜುಕೇಶನ್ಗೆ ಹೋಗ್ಬೇಕಾರೆ. ಈಗ ಫಾರ್ ಎಕ್ಸಾಂಪಲ್ ಅವರು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ನಮ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂದ್ರೆ, ಇಮ್ಮಿಗ್ರೇಷನ್ ಕರ್ನಾಟಕ ನಿಮ್ಗೆ ಹೇಳಿದೆ, IMCK, ಇಲ್ಲಾಂದ್ರೆ ಸ್ಕಿಲ್ ಇಂಡಿಯಾ, KSTC, NSTC, ಇವೆಲ್ಲ ಗವರ್ನಮೆಂಟ್ ಬಾಡೀಸ್. ಇವರು ಫಾರಿನ್ ಹೋಗ್ಬೇಕಾದ್ರೆ ಇವ್ರ ಹತ್ರ ಲೈಸೆನ್ಸ್ ತಗೊಂಡಿರ್ಲೇಬೇಕು, ಮತ್ತೆ ಟೈ ಅಪ್ ಮಾಡ್ಕೊಂಡಿರಬೇಕು ಸ್ಕಿಲ್ಸ್ ಕಲ್ತಿದ್ರೆ. ಸೊ ಯಾಕಂದ್ರೆ ಸ್ಕ್ಯಾಮು ಮಾಡಿಸ್ಕೊಳ್ತಿರೋರ್ದು ಕೂಡ ತಪ್ಪಾಗುತ್ತೆ, ಮಾಡಿರೋರ್ದು ಮಾತ್ರ ತಪ್ಪಾಗಲ್ಲ. ಯಾಕಂದ್ರೆ ಈಗ ಏನಾಗಿದೆ, ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಆನ್ಲೈನ್ ಅಲ್ಲಿ ಕೋರ್ಸಸ್ಗಳಿದೆ, ವರ್ಕ್ ಫ್ರಮ್ ಹೋಮ್ ಇದೆ ಅಂತ. ಈ ಸ್ಕ್ಯಾಮ್ಗಳು ಸಾಮಾನ್ಯವಾಗಿ ನಡೆಯುವಂಥದ್ದು ಆನ್ಲೈನ್ ಅಲ್ಲಿ. ಸ್ಟೂಡೆಂಟ್ಸ್ ಗಳು ಮೋಸ ಹೋಗುವಂಥದ್ದು ಆನ್ಲೈನ್ ಅಲ್ಲಿ. ಆಫ್ಲೈನ್ ಅಲ್ಲಿ ರೇಷಿಯೋ ತುಂಬಾ ಕಮ್ಮಿ. ಯಾಕೆ ಅಂದ್ರೆ ಆಫೀಸಿಗೆ ಬರ್ತಾರೆ, ಅಪ್ಪ ಅಮ್ಮಂದ್ರನ್ನು ಕರ್ಕೊಂಡ್ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಎಷ್ಟು ವರ್ಷದಿಂದ ನಾವು ಆಫೀಸಲ್ಲಿ ಇದೀವಿ ಅನ್ನೋದನ್ನ ನೋಡ್ತಾರೆ, 4-5 ಜನ ಎಷ್ಟು ಜನ ಹೋಗಿರೋ ವಿಷಯಗಳನ್ನ ಮಾಹಿತಿನ ಕಲೆ ಹಾಕ್ತಾರೆ. ಸ್ಟೂಡೆಂಟ್ಸ್ ಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಅವರು ಸೀನಿಯರ್ಸ್ ಗಳಿಗೆ ಕೇಳ್ತಾರೆ, ಅವ್ರು ಆಲ್ರೆಡಿ ಹೋಗಿರ್ತಾರೆ. ಅವಾಗ ಏನಾಗುತ್ತೆ, ಸ್ಕ್ಯಾಮ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬಹುದು. ಆಮೇಲೆ ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂದ್ರೆ ಅತಿ ಹೆಚ್ಚು, ಈಗ ರಿಜಿಸ್ಟ್ರೇಷನ್ 10 ರಿಂದ 20 ಸಾವಿರ, ಏನು ತೊಂದರೆ ಇಲ್ಲ. ಏನಕ್ಕೆ ಅಂದ್ರೆ ಸೀರಿಯಸ್ನೆಸ್ ಬರ್ಲಿ, ಯಾವ್ದು ಕೂಡ ಫ್ರೀ ಆಗಿರಬಾರದು. ಅದೇ ಯಾವಾಗ ಅವರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೇಳ್ತಾ ಇದ್ದಾರೆ, ಯಾವ್ದಾರ ಒಂದು ಎಜುಕೇಶನ್ ಕಳಿಸ್ಕೊಡ್ತಾನೆ, ಇಲ್ಲ ಜಾಬ್ಗೆ ಅಂದಾಗ, ಅವಾಗ ಅದರಲ್ಲಿ ನಾವು ಒಂದ್ ಸ್ವಲ್ಪ ಡೌಟ್ ಅಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ. ಯಾಕೆ ಅಂದ್ರೆ ಅಷ್ಟು ದುಡ್ಡು ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ಜಾಗೃತಿ ಆಗಬೇಕಾಗುತ್ತೆ. ಅವರು ಲೈಸೆನ್ಸ್ ತಗೊಂಡಿದಾರ. ಫಾರ್ ಎಕ್ಸಾಂಪಲ್, ಈಗ ಒಂದು ನರ್ಸಿಂಗ್ ಕ್ಷೇತ್ರ, ಇಡೀ ಭಾರತದಲ್ಲಿ ಫಾರಿನರ್ಸ್ ಇಂಡಿಯಾಗೆ ಬಂದು ಬಾರಪ್ಪ ಜಾಬಿಗೆ ಅಂದ್ರೆ 99% ಅದು ನರ್ಸಿಂಗ್ ಪ್ರೊಫೆಷನ್ ಗಳಿಗೆ ಮಾತ್ರ. ಅದು ಹಾಸ್ಪಿಟಲ್ ಆಗಿರ್ಬೋದು, ಇಲ್ಲ ಹೋಮ್ ಕೇರ್ ಆಗಿರ್ಬೋದು, ಇಲ್ಲ ಎಲ್ಡರ್ಲಿ ಕೇರ್ ಆಗಿರ್ಬೋದು. ಈ ನರ್ಸಿಂಗ್ ಕೇರ್ ಅಲ್ಲಿ ಹೋಗ್ಬೇಕಾದ್ರೆ ಏಜೆನ್ಸಿಗಳು ಯಾರು ಇದ್ದಾರೆ ಅಂದ್ರೆ, ಅವರು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, HRD, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್, ಇಲ್ಲಿಂದ ಲೈಸೆನ್ಸ್ ತಗೊಬೇಕು. ಲೈಸೆನ್ಸ್ ತಗೊಬೇಕು ಅಂದ್ರೆ ಬ್ಯಾಂಕ್ ಒಳಗಡೆ ಸರ್ಕಾರದಿಂದ ಟೈ ಅಪ್ ಮಾಡಿ 1 ಕೋಟಿ ರೂಪಾಯಿ ಮಿನಿಮಮ್ ಡೆಪಾಸಿಟ್ ನ ಇಟ್ಟಿರಬೇಕು. ಆಮೇಲೆ ಇದು ಏನಕ್ಕೆ ಅಂದ್ರೆ, ಒಬ್ಬ ವ್ಯಕ್ತಿನ ನಾವು ಫಾರಿನ್ ಕಳಿಸ್ಕೊಡ್ತೀವಿ
ಕಳಿಸ್ಕೊಡ್ತಾ ಇದೀವಿ ಅಂದ್ರೆ ಅದು ಹ್ಯೂಮನ್ ಟ್ರಾಫಿಕ್ ಬಂದ್ಬಿಡುತ್ತೆ. ಒಬ್ಬ ವ್ಯಕ್ತಿನ ಕಳಿಸ್ಕೊಡ್ಬೇಕಂದ್ರೆ ಎಲ್ಲಾ ಲೈಸೆನ್ಸ್ ಗಳನ್ನ ನಾವು ಇಟ್ಕೊಂಡಿರ್ಬೇಕಾಗುತ್ತೆ, ಎಜುಕೇಶನ್ ಇಂದಾಗ್ಲಿ ಇಲ್ಲ ಅಂದ್ರೆ ಜಾಬ್ ಇಂದಾಗ್ಲಿ. ಎಜುಕೇಶನ್ ಇಂದು ಆ ತರ ಸಿಸ್ಟಮ್ ಬರಲ್ಲ. ಅದೇ ಜಾಬ್ ಇಂದ ಆದ್ರೆ 100% ಬಂದೇ ಬರುತ್ತೆ. ಈಗ ದುಬೈ, ಅಬುದಾಬಿ ಇಲ್ಲೆಲ್ಲ ಹೋಗ್ಬೇಕಾದ್ರೆ ಎಲ್ಲಾ ಲೈಸೆನ್ಸ್ ಗಳು ತಗೊಂಡೇ ಹೋಗ್ಬೇಕು. ಪಾಸ್ಪೋರ್ಟ್ ನಾವು ಇಟ್ಕೊಂಡಿರ್ತೀವಿ, ಜಾಬ್ಗೆ ಅಂತ ಹೋಗ್ಬೇಕಾದ್ರು ಅದನ್ನು ಇಟ್ಕೊಂಡಿರ್ತೀವಿ. ಸೊ ಇವನ್ನೆಲ್ಲ ನಾವು ಇಟ್ಕೊಂಡು ಹೋಗ್ಬೇಕಾದ್ರೆ ಲೈಸೆನ್ಸ್ ಇಟ್ಟಿರ್ಬೇಕು. ಲೈಸೆನ್ಸ್ ಇಲ್ದಲೆ ಕಳ್ಸಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಚಾನಲ್ ಪಾರ್ಟ್ನರ್ಸ್ ಅಂತ ಯಾರು ಇರ್ತಾರೆ, ಯಾರು ಲೈಸೆನ್ಸ್ ಇದ್ದಾರೆ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರ ಇವ್ರ ಜೊತೆನಲ್ಲಿ ಟೈ ಅಪ್ ಮಾಡ್ಕೊಂಡಿರೋ ಪಾರ್ಟ್ನರ್ಸ್ ಗಳ ಅಂತ ಬಂದಾಗ ಅವ್ರ ಹತ್ರ ಇವರು ಅವರಿಗೆ ಕ್ಯಾಂಡಿಡೇಟ್ಸ್ ಗಳನ್ನ ಕೊಡ್ಬೇಕಾರೆ, ವಿದ್ಯಾರ್ಥಿಗಳನ್ನ ಸೆಂಡ್ ಮಾಡ್ಬೇಕಾದ್ರೆ ಇವರು ಕೂಡ ಅವರಲ್ಲಿ ಲೈಸೆನ್ಸ್ ಅಲ್ಲಿ ಒಬ್ರು ಆಗಿರ್ತಾರೆ. ಈ ಕ್ವಶನ್ಸ್ ಗಳನ್ನ ವಿದ್ಯಾರ್ಥಿಗಳು ಕೇಳಬೇಕಾಗುತ್ತೆ. ಏನೇ ಆಗ್ಲಿ ಮಾಹಿತಿ ಆಧಾರಿತ ನಿರ್ಧಾರಗಳನ್ನ ಮಾಡೋದು ಬಹಳ ಮುಖ್ಯ ಅಂತ. ಹೌದು ಹೌದು ಹೌದು. ಎವಿಡೆನ್ಷಿಯಲ್ ಪ್ರೂಫ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಲೈಸೆನ್ಸ್ ಇದೆ, ಯಾವ್ಯಾವ ಸರ್ಟಿಫಿಕೇಟ್ಸ್ ಇದೆ, ಯಾರ ಜೊತೆನಲ್ಲಿ ಎಕ್ಸ್ಟರ್ನಲ್ ಬಾಡೀಸ್ ಜೊತೆ ನೀವು ಟೈ ಅಪ್ ಆಗಿದ್ದೀರಾ ಅವನ್ನೆಲ್ಲ ಕೇಳಬೇಕಾಗುತ್ತೆ. ಕೇಳಿದಾಗಲೇ ಅವ್ರಿಗೆ 100% ಜೆನ್ಯೂನಿಟಿ ಕಾಣಿಸೋದು. ಸರ್, ವಿದ್ಯಾರ್ಥಿಗಳು ಈಗ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ಮೇಲೆ ಅವ್ರು ಏನೆಲ್ಲ ತಯಾರಿಗಳನ್ನ ಮಾಡಬೇಕು, ಒಂದು ಉದಾಹರಣೆಯ ಮೂಲಕ ನೀವು ಒಂದು ಮಾಹಿತಿಯನ್ನ ನೀಡಬಹುದಾ? ನಾನು 2 ರೀತಿಯಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಒಂದು, ಎಜುಕೇಶನ್ಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಯಾವ ತರ ತಯಾರಿ ಮಾಡ್ಕೊಬೇಕು, ಜಾಬ್ ಹೋಗ್ತಾ ಇದೀನಿ ಅಂದ್ರೂ ಏನೇನ್ ತಯಾರಿ ಮಾಡ್ಕೊಬೇಕು. ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ಅವ್ರಿಗೆ ಇರುವಂತ ತಯಾರಿಗಳು ಸೇಮ್ ಆಗಿರುತ್ತೆ. ಆದ್ರೆ ಒಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಜಾಬ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಅಂತ ನಾನು ಹೇಳ್ತೀನಿ. ಇದು ಏನಕ್ಕೆ ಅಂದ್ರೆ ಇದು ಜನಸಾಮಾನ್ಯರಿಗೆ ಒಂದು ತಲುಪುವಂತದ್ದು, ಸಾಲ ಇಲ್ಲದಲೆ ಹೋಗುವಂತಹ ಒಂದು ಮಾರ್ಗ. ಹೇಗ್ ಹೋಗ್ಬೋದು, ಏನೇನು ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ದೇಶನ ತಗೊಳ್ತೇನೆ, ಜರ್ಮನಿಗೆ ಹೋಗಬೇಕು ಅಂದ್ರೆ ಎಜುಕೇಶನ್ ಜೊತೆನಲ್ಲಿ ಜಾಬ್. ಎಲ್ಲರೂ ಕೇಳಬಹುದು, ಆಶ್ಚರ್ಯನೂ ಪಡಬಹುದು. ಹೌದು, ಈ ತರ ಕಾರ್ಯಕ್ರಮ, ಈ ತರ ಕೋರ್ಸ್ ಗಳು ಕೂಡ ಜರ್ಮನಿ ಒಳಗಡೆ ಇದಾವೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಆಸ್ ಬಿಲ್ಡಿಂಗ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಆಸ್ ಬಿಲ್ಡಿಂಗ್ ಅಂದ್ರೆ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ITI ಅಥವಾ ಜಾಬ್ ಓರಿಯೆಂಟೆಡ್ ಸರ್ಟಿಫಿಕೇಶನ್ ಕೋರ್ಸ್ ಅಥವಾ ಬ್ಯಾಚುಲರ್ ಇನ್ ವೊಕೇಶನಲ್ ಡಿಗ್ರಿ ಪ್ರೋಗ್ರಾಮ್ ಅಂತ ಕರೀತಾರೆ. ಅದೇ ತರ ಜರ್ಮನಿ ಒಳಗಡೆ ಆಸ್ ಬಿಲ್ಡಿಂಗ್ ಅಂತ ಕರೀತಾರೆ. ಸೊ ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ. ಈ 3 ವರ್ಷದ ಕೋರ್ಸ್ಗೆ ಒಬ್ಬ ವ್ಯಕ್ತಿ ಹೋಗಬೇಕು ಅಂದ್ರೆ ಏನೆಲ್ಲ ತಯಾರಿ ಬೇಕು, ಯಾವ್ಯಾವ ಕೋರ್ಸ್ಗಳು ಇದೆ. ಒಂದು ವ್ಯಕ್ತಿ ನಾನು ಡಿಪ್ಲೊಮಾ ಅಂದ್ರೆ ಜಾಬ್ ಓರಿಯೆಂಟೆಡ್ ಸರ್ಟಿಫಿಕೇಶನ್ ಬ್ಯಾಚುಲರ್ ಇನ್ ವೊಕೇಶನಲ್ ಅಂತ ಹೇಳ್ತೀವಿ. ಇದಕ್ಕೆ ಹೋಗಬೇಕು ಅಂದ್ರೆ ಮುಂಚಿತವಾಗಿ ಅವನು ಈಗಿಂದಾನೇ ಪ್ರಿಪೇರ್ ಆಗಬೇಕು. ಇದಕ್ಕೆ ಯಾರ್ಯಾರು ಎಲಿಜಿಬಿಲಿಟಿ ಅಂದ್ರೆ ಮಿನಿಮಮ್ ಸೆಕೆಂಡ್ PUC ಆಗಿರಬೇಕು ಅಥವಾ ITI ಆಗಿರಬೇಕು ಅಥವಾ ಡಿಪ್ಲೊಮಾ ಆಗಿರಬೇಕು. 18 ವರ್ಷ ಅಂದ್ರೆ ಒಬ್ಬ ಮನುಷ್ಯ 18 ಇಯರ್ಸ್ ಮಿನಿಮಮ್ ಕಂಪ್ಲೀಟ್ ಆಗಿರ್ಲೇಬೇಕಾಗುತ್ತೆ. ಡಿಗ್ರಿ ಮಾಡಿರೋರು ಕೂಡ ಇದಕ್ಕೆ ಹೋಗ್ಬೋದು. BA, BSc, BCom, ITI ಮತ್ತೆ ಡಿಪ್ಲೊಮಾ ಮತ್ತೆ PUC ಮತ್ತೆ ಎನಿ ಡಿಗ್ರಿ ಇವರು ಎಲಿಜಿಬಲ್. ಸೊ ಈಗ ಇವರು ಏನೇನ್ ಬೇಕಾಗುತ್ತೆ ಅಂದ್ರೆ ಫಸ್ಟ್ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕಾಗುತ್ತೆ. ಪಾಸ್ಪೋರ್ಟ್ ಅಲ್ಲಿರುವಂತಹ ಡೇಟ್ ಆಫ್ ಬರ್ತ್ ಮತ್ತೆ ಅಡ್ರೆಸ್ ಎರಡೂ ಕೂಡ ಅಕ್ಯುರೇಟ್ ಆಗಿರಬೇಕು, ನೀಟಾಗಿ ಆಧಾರ್ ಕಾರ್ಡ್ಗೆ ಮ್ಯಾಚ್ ಆಗಬೇಕಾಗುತ್ತೆ. ಯಾಕಂದ್ರೆ ನಾವು ಇದನ್ನ ಅಪ್ಲೈ ಮಾಡಬೇಕಾದ್ರೆ ಇದೇ ನಮಗೆ ಬೇಕಾಗಿರುವಂತದ್ದು. ಸೊ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾಡಿದ್ರೆ ಡಿಗ್ರಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. ಇಂಜಿನಿಯರಿಂಗ್ ಮಾಡಿದ್ರೆ 1ನೇ ಸೆಮಿಸ್ಟರ್ ಇಂದ 8ನೇ ಸೆಮಿಸ್ಟರ್ ತನಕ ಬೇಕಾಗುತ್ತೆ. ಇದ್ರ ಜೊತೆನಲ್ಲಿ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಏನಪ್ಪಾ ಇದು ಟ್ರಾನ್ಸ್ಕ್ರಿಪ್ಟ್ ಅಂದ್ರೆ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್. ಎಲ್ಲಾ ಮಾರ್ಕ್ ಶೀಟ್ ಗಳನ್ನು ಮರ್ಜ್ ಮಾಡಿ ಒಂದೇ ಒಂದು ಶೀಟ್ ಅಲ್ಲಿ ಕೊಡ್ತಾರೆ. ಇದನ್ನ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಇದು ಯೂನಿವರ್ಸಿಟಿನಲ್ಲಿ ಮಾತ್ರ ಸಿಗುತ್ತೆ. ಯಾರು MSc ಮಾಡಿ ಮತ್ತೆ ಹೊರಗಡೆ ಹೋಗ್ತೀವಿ ಅಂದ್ರೆ MS ಇದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್. ಇದು ಸಾಮಾನ್ಯವಾಗಿ MSc ಮಾಡೋರು PhD ಹೋಗ್ಬೇಕಾದ್ರೆ ಇದನ್ನ ಅವರು ಕೂಡ ಮಾಡಿಸ್ಲೇಬೇಕಾಗುತ್ತೆ. ಇದರಲ್ಲೂ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಬೇಕು, ಟ್ರಾನ್ಸ್ಕ್ರಿಪ್ಟ್ ಗಳು ಬೇಕು. ಇದಾದ್ಮೇಲೆ ಒಂದು ಡಿಪಾರ್ಟ್ಮೆಂಟ್ ಗೆ ಅಪ್ಲೈ ಮಾಡ್ಬೇಕಾದ್ರೆ ಲೆಟರ್ ಆಫ್ ಮೋಟಿವೇಶನ್ ಅಂತ ಬೇಕಾಗುತ್ತೆ, LOM. ಮತ್ತೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಒಂದು HOD ಗೆ ನಾವು ಇಂಪ್ರೆಸ್ ಮಾಡ್ಬೇಕಾದ್ರೆ ನಾನು ಏನಕ್ಕೆ ಬರ್ತಾ ಇದ್ದೀನಿ, ನಾನು ಯಾವ ಉದ್ದೇಶ ಮೂಲ ಇಟ್ಕೊಂಡು ಬರ್ತಾ ಇದ್ದೀನಿ, ಏನಕ್ಕೆ ಓದಕ್ ಬರ್ತಾ ಇದ್ದೀನಿ ಅನ್ನೋದನ್ನ ಬರೀಬೇಕಾಗುತ್ತೆ. ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಇದು ಬೇಕಾಗುತ್ತೆ. ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ಹೋಗ್ತಾ ಇದ್ದೀನಿ ಅಂದ್ರೆ IELTS ಎಕ್ಸಾಮ್ ಬರೆದಿರಬೇಕಾಗುತ್ತೆ. ಮಿನಿಮಮ್ 6.5 ಇಂದ 7 ಸ್ಕೋರ್ ಬೇಕಾಗುತ್ತೆ. ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ 4ರಿಂದನೂ ಸೇರಿಸಿ. ಇಲ್ಲ TOEFL ಎಕ್ಸಾಮ್ ಆಗಿರಬೇಕು, ಇಲ್ಲ PTE ಎಕ್ಸಾಮ್ ಆಗಿರಬೇಕು, ಇಲ್ಲ ಡುಲಿಂಗೋ ಎಕ್ಸಾಮ್ ತಗೊಂಡಿರ್ಬೇಕು. ಇದಲ್ದಲೆ ಏನಾದ್ರು MBA ಮಾಡ್ತೀನಿ ಅಂದ್ರೆ GRE ಅಥವಾ GMAT ಎಕ್ಸಾಮ್ ಬರೆದಿರಬೇಕಾಗುತ್ತೆ. ಇದನ್ನ ಬಿಟ್ಟು ಯುರೋಪ್ ದೇಶಗಳಿಗೆ ಹೋಗ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಜರ್ಮನ್ ದೇಶಕ್ಕೆ ಹೋಗ್ಬೇಕಾದ್ರೆ ಜರ್ಮನ್ ಲ್ಯಾಂಗ್ವೇಜ್ ಕಲ್ತಿರ್ಬೇಕು. A1, A2, B1, B2 ಈ 4 ಲೆವೆಲ್ಗಳು ಬೇಕಾಗುತ್ತೆ. ಅದೇ ನಾನು ಆಸ್ ಬಿಲ್ಡಿಂಗ್ ಅಂತ ಹೇಳದ್ನಲ್ಲ, ಈ ಪ್ರೋಗ್ರಾಮ್ಗೆ A1, A2, B1 ತನಕ ಇದ್ರೆ ಸಾಕು. ಜರ್ಮನಿ ದೇಶದ ಪ್ರೋಗ್ರಾಮ್. ಹೌದು, ಇದು ಜರ್ಮನಿ ದೇಶದಲ್ಲಿ ಇರುವಂತಹದ್ದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಗ್ ಸಪೋರ್ಟ್ ಆಗುತ್ತೆ ಅಂದ್ರೆ, ಈಗ ನೋಡಿ PUC ಮಾಡಿರ್ತಾರೆ, ಈಗ ರಿಸಲ್ಟ್ ಬಂದಿದೆ ನಮ್ಮ ಸೆಕೆಂಡ್ PUC ಮಕ್ಕಳಿಗೆ. ಡಾಕ್ಟರ್, ಇಂಜಿನಿಯರ್ಸ್ ಅನ್ನೋದನ್ನ ಬಿಟ್ಟು ಬೇರೆ ವೃತ್ತಿಪೂರ್ವಕವಾಗಿರುವಂತಹ ಶಿಕ್ಷಣಗಳಿಗೆ ಹೋಗ್ತೀನಿ ಅಂದಾಗ ನೋಡಿ, ನರ್ಸಿಂಗ್ ಹೋಗ್ಬೋದು ಜರ್ಮನಿ ಒಳಗಡೆ, ಡೆಂಟಲ್ ಅಸಿಸ್ಟೆಂಟ್ ಗೆ ಹೋಗ್ಬೋದು, ಮೆಕ್ಯಾನಿಕಲ್ ಪ್ರೋಗ್ರಾಮ್ಸ್ ಹೋಗ್ಬೋದು, ಮೆಕ್ಯಾನಿಕ್ ಪ್ರೋಗ್ರಾಮ್ ಹೋಗ್ಬೋದು, ಮೆಕಾಟ್ರಾನಿಕ್ಸ್ ಅಂತ ಇವಾಗಂತೂ ತುಂಬಾ ಅಂದ್ರೆ ತುಂಬಾ ಬೂಮಿಂಗ್ ಇರುವಂತದ್ದು. ರೋಬೋಟಿಕ್ಸ್ ರಿಲೇಟೆಡ್, ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಾನಿಕ್ ಮಿಕ್ಸ್ ಬರುವಂತದ್ದು ಮೆಕಾಟ್ರಾನಿಕ್ಸ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್, ನೆಕ್ಸ್ಟ್ ಎಲೆಕ್ಟ್ರಿಕಲ್, ನೆಕ್ಸ್ಟ್ ಪ್ಲಂಬಿಂಗ್, ನೆಕ್ಸ್ಟ್ ಹೆವಿ ಮೋಟಾರ್ ಡ್ರೈವರ್ಸ್, ನೆಕ್ಸ್ಟ್ ಚೆಫ್ ಮತ್ತೆ ಬೇಕರ್ಸ್ ಮತ್ತೆ ಫುಡ್ ಪ್ರೊಸೆಸಿಂಗ್. ಇಷ್ಟು ಡಿಪಾರ್ಟ್ಮೆಂಟ್ ಗಳಿಗೆ ಫ್ರೀ ಎಜುಕೇಶನ್
ಇದೇ ನಮ್ಮ ಜನರಿಗೆ ಗೊತ್ತಿಲ್ಲ. ಏನ್ ಫ್ರೀ ಎಜುಕೇಶನ್ ನೋಡಿ, ಇದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇಡಂಗಿಲ್ಲ. ಬೇರೆ ಸಬ್ಜೆಕ್ಟ್ ಈಗ ಎನಿ ಡಿಗ್ರಿ ಮಾಡ್ತೀನಿ, ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂದ್ರೆ 13 ಲಕ್ಷ ರೂಪಾಯಿ ಡೆಪಾಸಿಟ್ ಇಡಬೇಕು. ಜರ್ಮನಿಗೆ ಹೋಗ್ತೀನಿ ಅಂದ್ರೆ 12 ಲಕ್ಷ ರೂಪಾಯಿ ಇಡಬೇಕಾಗುತ್ತೆ. ಇದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಡಂಗಿಲ್ಲ. ಜೊತೆನಲ್ಲಿ ನೀವು ಆಶ್ಚರ್ಯ ಪಡ್ತೀರಾ, 1,20,000 ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ಅವರಿಗೆ ಇಂಡಿಯನ್ ಕರೆನ್ಸಿನಲ್ಲಿ. ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇವರು ಊಟ ತಿಂಡಿ ಬಾಡಿಗೆ ಅವ್ರದ್ದು ಏನೇನಿದೆ ದೈನಂದಿನ ಅವಶ್ಯಕತೆಗಳೆಲ್ಲ ಪೂರೈಸ್ಕೊಂಡು ತಿಂಗಳಿಗೆ 25,000-30,000 ಉಳಿಸಬಹುದು. 3 ವರ್ಷದ ಕೋರ್ಸ್ ಆಗಿರುತ್ತೆ ಇದು, 36 ತಿಂಗಳು. ಇವರು ಒಂದು ವರ್ಷಕ್ಕೆ ಮಿನಿಮಮ್ 3.5-4 ಲಕ್ಷ ಉಳಿಸಿದ್ರು 3 ವರ್ಷ ಕೋರ್ಸ್ ಅಲ್ಲಿ 9-12 ಲಕ್ಷ ರೂಪಾಯಿ ದುಡ್ಡು ಉಳಿಸಿರ್ತಾರೆ. ನರ್ಸಿಂಗ್ ಡಿಗ್ರಿನೂ ತಗೊಂಡಿರ್ತಾರೆ, ಬೇರೆ ತರ ಪ್ರೋಗ್ರಾಮ್ ಡಿಗ್ರಿನೂ ತಗೊಂಡಿರ್ತಾರೆ. ಪೇರೆಂಟ್ಸ್ ಸಾಲಾನು ಇರೋದಿಲ್ಲ, ಬರ್ಡನ್ ಇರೋದಿಲ್ಲ. 3 ವರ್ಷ ಕೋರ್ಸ್ ಮುಗಿದ್ಮೇಲೆ ಫುಲ್ ಟೈಮ್ ಜಾಬ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸಂಬಳನೇ ಇವರಿಗೆ 3.5-4 ಲಕ್ಷ ರೂಪಾಯಿ ಇರುತ್ತೆ. 2 ವರ್ಷ ಅದನ್ನ ಮುಗಿಸ್ಕೊಂಡ ಮೇಲೆ ಇವರು PR ಪರ್ಮನೆಂಟ್ ರೆಸಿಡೆನ್ಷಿಯಲ್ ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಯಾವಾಗ PR ಸಿಗುತ್ತೆ ಇವ್ರು 26 ದೇಶಗಳಲ್ಲಿ ಸೆಟ್ಲ್ ಆಗ್ಬೋದು. ಈ ಶಾಂಗನ್ ಕಂಟ್ರೀಸ್ ಅಂತ ನಾನು ಹೇಳ್ದೆ, ಅಲ್ಲಿ ಲಕ್ಸಂಬರ್ಗ್ ಅಂತ ಒಂದು ದೇಶ ಇದೆ ಅಮ್ಮ. ಅಲ್ಲಿ ತಿಂಗಳ ಸ್ಯಾಲರಿನೇ ಒಂದು ನರ್ಸಿಗೆ 7.5-8 ಲಕ್ಷ ಇದೆ. ಇಷ್ಟು ಸ್ಯಾಲರಿ ಸ್ಟಾರ್ಟಿಂಗ್ ಅಲ್ಲೇ 23ನೇ ವಯಸ್ಸಲ್ಲಿರೋ ಮಕ್ಳಿಗೆ ಸಿಗ್ತಾ ಇದೆ ಅಂದ್ರೆ, ನಮ್ಮ ಒಂದು ಮಧ್ಯಮ ವರ್ಗದ ಒಂದು ಕುಟುಂಬರು ಇಲ್ಲ ಬಡವರು ಯಾರು ಅಂದ್ರೆ ವರ್ಗದಿಂದ ಬಂದಿರ್ತಾರೆ ಅವರಿಗೆ ಇದು ಎಷ್ಟು ಸಹಾಯ ಆಗುತ್ತೆ. ಇಡೀ ಮನೆಯಿಂದ ಒಬ್ರು ಮೇಲ್ ಬಂದ್ರೆ ಇಡೀ ಫ್ಯಾಮಿಲಿನೇ ಮೇಲ್ ಬಂದಂಗೆ. ಆಮೇಲೆ ಇಂಥ ಪ್ರೋಗ್ರಾಮ್ಸ್ ಗಳಿಗೆ ಸಾಮಾನ್ಯವಾಗಿ ಹೋಗುವಂತವರೆಲ್ಲ ತುಂಬಾ ಒಂದು ಪೂರ್ ಫ್ಯಾಮಿಲಿನೇ ಅಂತ ಹೇಳ್ಬಹುದು. ನೋಡಿ, ಅವರಿಗೆ ಇಲ್ಲೇ ITI ಮಾಡ್ಕೊಳ್ತಾರೆ, ಡಿಪ್ಲೊಮಾ ಮಾಡ್ಕೊಳ್ತಾರೆ, ಮತ್ತೆ ಇಂಥ JOC ಅಂದ್ರೆ ಜಾಬ್ ಓರಿಯೆಂಟೆಡ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಅದೇ ಇದನ್ನ ಅವ್ರು ಜರ್ಮನಿನಲ್ಲೇ ಮಾಡಬಹುದು. ಏನ್ ಮಾಡಬೇಕು ಒಂದೇ ಒಂದು ಅಂದ್ರೆ ಭಾಷೆ ಕಲಿಬೇಕು, ಜರ್ಮನ್ ಭಾಷೆ ಕಲಿಬೇಕು. ಜರ್ಮನ್ ಭಾಷೆ A1 A2 B1 ಲೆವೆಲ್ ಮಿನಿಮಮ್ ಕಲ್ತ್ಕೊಂಡ್ರೆ ಇವ್ರಿಗೊಂದು 60,000-70,000 ಖರ್ಚು ಬರ್ಬೋದು ಭಾಷೆಗೆ. ಇದನ್ನ ನಾವು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಕೇಳ್ಕೊಂಡಿದೀವಿ. ಈ ವರ್ಷ ನಾವು ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಾರ ಅದ್ರ ಸಿಕ್ತು ಅಂತ ಹೇಳಿದ್ರೆ ಸರ್ಕಾರದಿಂದಾನೇ ಉಚಿತವಾಗಿ ಸಿಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಅದಕ್ಕೆ ಇನ್ನೂ 100% ನಮಗೆ ಪರ್ಮಿಷನ್ ಇಲ್ಲ. ಇವ್ರು ಪ್ರೈವೇಟ್ ಟ್ಯೂಟರ್ಸ್ ಹತ್ರ ಹೋಗಿ ಭಾಷೆ ಕಲ್ತ್ಕೊಂಡ್ರೆ ಸ್ಟೈಫಂಡ್ ಜೊತೆನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದಲೆ ಎಜುಕೇಶನ್ ಲೋನು ತಗೊಳ್ದಲೇನೆ ತಿಂಗಳ ಸಂಪಾದನೆ ಮಾಡ್ಕೊಂಡು 3 ವರ್ಷ ಆದ್ಮೇಲೆ ಲೈಫು ಸೆಟ್ಲ್ ಮಾಡ್ಕೊಬಹುದು. ಜರ್ಮನಿ ಒಳಗಡೆ PR ಸಿಕ್ಕದ ಮೇಲೆ ಇವ್ರು ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಯಾವ ದೇಶಗಳಿಗೆ ಬೇಕಾದ್ರೂ ಹೋಗ್ಬೋದು. ಬರೀ ವಾಷಿಂಗ್ಟನ್ DC ಅನ್ನೋ ಒಂದು ಊರಿನ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಇವ್ರೊಂದು ಸಲ ಈ ಪ್ರೊಫೆಷನ್ ಅನ್ನ ಮುಗಿಸ್ಕೊಂಡು NCLEX ಅಂತ ಒಂದು ಎಕ್ಸಾಮ್ ಇದೆ. ಈ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ಇವ್ರು ಸ್ಟಾರ್ಟಿಂಗ್ ಸ್ಯಾಲರಿನೇ 1,40,00,000 ಪ್ಯಾಕೇಜ್ ವರ್ಷಕ್ಕೆ. ಇದು ನಾವು ಕನಸಿನಲ್ಲೂ ಕೂಡ ಅನ್ಕೊಳ್ಳೋದಕ್ಕೆ ಆಗಲ್ಲ. ಹೊರದೇಶಕ್ಕೆ ಯಾಕೆ ಹೋಗ್ಬೋದು, ಯಾಕೆ ಈಗ ಉದಾಹರಣೆ ಕೇರಳದವ್ರು ಯಾಕೆ ಎಷ್ಟು ಜನ ಹೋಗ್ತಾರೆ, ಮತ್ತೆ ಪಂಜಾಬ್ ಹರಿಯಾಣದವ್ರು ಯಾಕೆ ಡ್ರೈವಿಂಗ್ ಗಳಲ್ಲಿ ಹೋಗ್ತಾರೆ ಅಂದ್ರೆ ಅವ್ರ ಪಿತ್ರಾರ್ಜಿತ ಅಂದ್ರೆ 2 ತಲೆಮಾರು 3-4 ತಲೆಮಾರುಗಳಿಂದ ಅವ್ರಿಗೆ ಇದ್ರದ್ದು ಯಾವ ತರ ಸೆಟ್ಲ್ ಆಗ್ಬೇಕು, ಯಾವ ಕೋರ್ಸ್ ಮಾಡಿದ್ರೆ ವೃತ್ತಿಪೂರ್ವಕವಾಗಿ ಶಿಕ್ಷಣಗಳು ಅವರಿಗೆ ಸಹಾಯ ಆಗುತ್ತೆ ಅನ್ನೋದು ಅವ್ರಿಗೆ ತಾತ ಮುತ್ತಾತರ ಕಾಲದಿಂದಾನೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಅವರು ಇಂತಹ ಒಂದು ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಅವೇರ್ನೆಸ್ ಇಲ್ಲ ಪೇರೆಂಟ್ಸ್ ಗಳಿಗೆ. PCMB ಆಗಿದೆ, PCMC ಆಗಿದೆ ಅಂದ್ರೆ ಒಂದು ಮೆಡಿಸಿನ್ ಮಾಡಿಸ್ತೀವಿ, ಇಲ್ಲ ಅಂದ್ರೆ ಇಂಜಿನಿಯರಿಂಗ್ ಮಾಡಿಸ್ತೀವಿ. ಅದೇ ಈ ತರ ಒಂದು ಕೋರ್ಸ್ ಗಳಿದೆ ಅಂತ ನಾನು 13 ಕೋರ್ಸ್ ಹೇಳಿದೆ ನಿಮಗೆ. ನೋಡಿ, ಇದರಲ್ಲಿ ನಮ್ಮ ದೇಶದಲ್ಲೇ ಈ ತರ ಕೋರ್ಸ್ ಗಳಿಗೆ ಅವಕಾಶ ಇದೆ ಅನ್ನೋದೇ ಗೊತ್ತಿಲ್ಲ. ಕೇಳುಗರು ಇನ್ನಷ್ಟು ಮಾಹಿತಿ ಬೇಕು ಅಂತ ನಿಮ್ಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳ್ಬಿಡಿ ಸರ್. ನನ್ನ ಒಂದು ಇದು ಸಂಪರ್ಕ ನಂಬರ್ 9731907332. ಮತ್ತೊಮ್ಮೆ ಹೇಳ್ತೀರಾ? 9731190732 9731190732. ತುಂಬಾ ಸಂತೋಷ ಸರ್. ಇಷ್ಟೊತ್ತು ವಿದೇಶಗಳಲ್ಲಿ ಹೆಚ್ಚಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ವಿಷಯಕ್ಕೆ ಸಂಬಂಧಿಸಿ ಬಹಳಷ್ಟು ಮಾಹಿತಿ ನೀಡಿದಿರಾ. ನಿಮಗೆ ನಮ್ಮ ನಿಲಯದ ಪರವಾಗಿ ಮತ್ತು ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ನಮಸ್ಕಾರ ಸರ್.